ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ಪರಾತ್ಪರನು, ಪರಿಶುದ್ಧನು, ಸರ್ವಶಕ್ತನು, ಸೃಷ್ಟಿಕರ್ತನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ. ನೀವು ಈ ಪ್ರಶ್ನೆಯನ್ನು ಎಲ್ಲಿಯಾದರೂ ಕೇಳಿಸಿಕೊಂಡಿರಬಹುದು. ಆ ಪ್ರಶ್ನೆ ಏನೆಂದರೆ, ಯೇಸುವು 3 ಮೊಳೆಗಳಿಂದ ತನ್ನನ್ನು ತಾನೇ ಬಿಡಿಸಿಕೊಳ್ಳಲಿಕ್ಕಾಗಲಿಲ್ಲ, ಇಲ್ಲವೇ ರಕ್ಷಿಸಿಕೊಳ್ಳಲಿಕ್ಕಾಗಲಿಲ್ಲ, ಮತ್ತು ನಮ್ಮನ್ನೇನು ರಕ್ಷಣೆ ಮಾಡ್ತಾರೆ ಅಂತೇಳಿ ಕೇಳಿಸ್ಕೊಂಡಿದ್ದೀರಿ ಎಲ್ಲಾದರೂ? ಯೇಸುವು ತನ್ನನ್ನು ತಾನೇ 3 ಮೊಳೆಗಳಿಂದ ಶಿಲುಬೆ ಮೇಲೆ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ, ಮತ್ತು ನಮ್ಮನ್ನೇನು ಬಿಡಿಸ್ತಾರೆ ಅನ್ನುವಂಥ ಪ್ರಶ್ನೆ ನಾನು ಅನೇಕ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನೇಕ ಕಮೆಂಟ್ಗಳಲ್ಲಿ ಅದನ್ನು ಮಾಡುವುದನ್ನು ನಾನು ಓದಿದ್ದೇನೆ. ಕ್ರೈಸ್ತರು ಯಾರ ಚಾನಲ್ಗಳಲ್ಲಿ ಹೋಗಿ, ಬೇರೆಯವರ ವಿಡಿಯೋಗಳಲ್ಲಿ ಹೋಗಿ, ಬೇರೆಯವರ ಜನಗಳ ಹತ್ರ ಅವರ ದೇವರುಗಳನ್ನು, ಅವರ ನಂಬಿಕೆಗಳನ್ನು ಕಿಂಚಪರಿಸುವುದಿಲ್ಲ. ಆದರೆ ಯೇಸು ಎಂಬ ಶಬ್ದವೇ ಅನೇಕರಿಗೆ ಉರಿಯುತ್ತೆ. ಯೇಸು ಎಂದು ಹೆಸರು ಕೇಳಿದ ತಕ್ಷಣ ವಿರೋಧ ಮಾಡ್ತಾರೆ. ಯೇಸುವನ್ನು ಇಲ್ಲಿ ಮಾತ್ರವಲ್ಲ, ಭೂಮಿಯ ಎಲ್ಲ ಕಡೆಗಳಲ್ಲಿ ಎಲ್ಲ ಜನರು ವಿರೋಧಿಸುತ್ತಾರೆ. ಯಾಕೆಂದರೆ ಜನರು ಕೆಟ್ಟವರಲ್ಲ, ಆದರೆ ಸೈತಾನನು ಅವರ ಹೃದಯಗಳಲ್ಲಿ ಇಟ್ಟಿರುವಂಥ ಆ ಮನೋಭಾವನೆ ಅಂತಹದ್ದು. ಈ ದಿನ ನಾವು ಕೇಳಲಿಕ್ಕಿರುವಂಥ ವಾಕ್ಯಗಳು ಬಹಳ ಅಮೂಲ್ಯವಾಗಿರುವ ವಾಕ್ಯಗಳು. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕಿರುವಂಥ ವಿಡಿಯೋ ಇದು. ಕನ್ನಡ ಭಾಷೆಯಲ್ಲಿ ನಾವು ಮಾಡ್ತಾ ಇರುವಂಥದ್ದು. ದೇವಜನವೇ, ಯೇಸು ಸ್ವಾಮಿ ಹಾಗಾದರೆ ಅಷ್ಟು ಬಲಹೀನನ, ಅಷ್ಟು ನಿಶ್ಶಕ್ತನ, ಅಷ್ಟು ಅಶಕ್ತನ? ಕೆಲವರು ಹೇಳ್ತಾರೆ, ಯೇಸುವಿಗೆ ಕೇವಲ 3 ಮೊಳೆಗಳನ್ನು ಹೊಡೆದರು. ಎಲ್ಲೆಲ್ಲಿ ಹೊಡೆದರು 3 ಮೊಳೆಗಳನ್ನು? ಬಲಗೈಗೆ, ಎಡಗೈಗೆ, 2 ಕಾಲುಗಳನ್ನು ಸೇರಿಸಿ 1 ಮೊಳೆ. ಅದು ದೊಡ್ಡ ಮೊಳೆ. 2 ಕಾಲುಗಳು ಹೊಕ್ಕುವಂತಿರುವಂಥ 1 ಮೊಳೆ, ಬಲಗೈಗೆ 1 ಮೊಳೆ, ಎಡಗೈಗೆ 1 ಮೊಳೆ ಹೊಡೆದರು. ಇವು 3 ಮೊಳೆಗಳು. ಕೆಲವರು ಹೇಳ್ತಾರೆ 3 ಮೊಳೆಗಳು 1 ಶಿಲುಬೆ. ಅದನ್ನು ಇಂಗ್ಲಿಷಲ್ಲಿ ಹೇಳ್ತಾರೆ 3 nails and 1 cross equal to forgiven. 3 + 1 4 ಆಗುತ್ತೆ. ಕ್ರೈಸ್ತರು ನಂಬುವುದು 3 + 1 4 forgiven. 3 ಮೊಳೆಗಳು 1 ಶಿಲುಬೆ ನಮ್ಮನ್ನು ಕಾಪಾಡಿತು. ಹಾಲೆಲೂಯ. ಈಗ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಶಿಲುಬೆಗೆ ಹಾಕಲ್ಪಟ್ಟನು ಎಂದು ನಂಬುತ್ತಾರೆ. ಆದರೆ ಅನೇಕರು ಆತನು ಮಾಡಿದ ತಪ್ಪಿನಿಂದ, ಆತನು ಮಾಡಿದಂಥ ತಪ್ಪಿನಿಂದ ಆತನಿಗೆ ಶಿಕ್ಷೆ ಆಯಿತು, ಆತನಿಗೆ ಒಬ್ಬನಿಗೇನ ಈ ಥರ ಆಗಿದ್ದು, ಅನೇಕರು ಶಿಲುಬೆ ಹಾಕಿಸಲ್ಪಟ್ಟಿದ್ದಾರಲ್ವಾ ಅಂತ ಹೇಳ್ತಾರೆ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನಲ್ಲಿ ಯಾವ ತಪ್ಪನ್ನು ಕಾಣಲಿಲ್ಲ ಎಂದು ಪಿಲಾತನು ತನ್ನ ಕೈಗಳನ್ನು ತೊಳೆದುಕೊಳ್ಳುತ್ತಾನೆ. ನನಗೆ ಈತನಲ್ಲಿ ಯಾವ ತಪ್ಪು, ಯಾವ ದ್ರೋಹ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ನಿಮಗೇನಾದರೂ ಇದ್ದರೆ ಹೇಳಿ, ಯಾಕೆ ಈತನನ್ನು ಶಿಲುಬೆಗೆ ಹಾಕಬೇಕು ಎಂದು ಹೇಳಿದರು. ಮತ್ತು ಪಿಲಾತನು ಯೇಸುವಿನ ಬಳಿಗೆ ಬಂದು ಕೆಲವು ಕಾರ್ಯಗಳನ್ನು ಹೇಳಿದ ನಾನು ವಾಕ್ಯ ಹೋಗುವಾಗ ನಾನು ಮುಂದಕ್ಕೆ ಹೋಗಿ ಹೇಳುತ್ತೇನೆ. ಅದರಲ್ಲಿ ಮೊದಲನೆಯ ಕಾರ್ಯ, ಪಿಲಾತನು ಯೇಸುವಿನ ಬಳಿಗೆ ಹೇಳಿದಂಥ ಒಂದು ಕಾರ್ಯ, ನೀನು ನನ್ನ ಹತ್ರ ಕೇಳಿಕೊಂಡ್ರೆ ನಾನು ನಿನ್ನನ್ನು ಈ ಶಿಕ್ಷೆಯಿಂದ ಬಿಡಿಸ್ತೀನಿ. ನನಗೆ ಈ ಅಧಿಕಾರ ಇದೆ ಅಂತ ನಿನಗೆ ಗೊತ್ತಿಲ್ವಾ? ನಾನು ನಿನ್ನನ್ನು ಈ ಶಿಲುಬೆಯಿಂದ, ಈ ಒಂದು ಶಿಕ್ಷೆಯಿಂದ ಬಿಡಿಸಬಲ್ಲೆನು ಅಂತ ಹೇಳಿದರು.
ಒಂದು ವೇಳೆ ಮನುಷ್ಯರಾದರೆ, ಬೇರೆಯವರಾದರೆ, ಅಯ್ಯೋ ನನ್ನನ್ನು ಬಿಡಿಸಿರಿ, ನನ್ನನ್ನು ಇಲ್ಲಿಂದ ಬಿಡಿಸಿರಿ ಅಂತ ಹೇಳ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಹಾಗೆ ಮಾಡಲಿಲ್ಲ. ಇದಕ್ಕೆಲ್ಲದಕ್ಕೂ ನಾನು ಉತ್ತರ ಕೊಡ್ತೇನೆ ವಾಕ್ಯದ ಮೂಲಕವಾಗಿ. ಕೊನೆಯಲ್ಲಿ ಹೇಳುವ ಮಾತುಗಳು ಬಹಳ ಪ್ರಾಮುಖ್ಯವಾಗಿರುತ್ತವೆ. ವಾಕ್ಯದ ಪ್ರಕಾರವಾಗಿ ನಾವು ಹೋಗೋಣ, ಬರೀ ಮಾತುಗಳಲ್ಲಿ ಅಲ್ಲ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ಅದರ 53 ಮತ್ತು 54ನೇ ವಚನವನ್ನು ತೆಗೆದಿಟ್ಟುಕೊಂಡು ಓದಿರಿ. ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಾನು ನನ್ನ ತಂದೆಯನ್ನ ಬೇಡಿಕೊಳ್ಳಲಾರನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಕಳುಹಿಸಿ ಕೊಟ್ಟರೆ ನನಗೆ ಇಂತಿಂಥದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಹಾಲೆಲೂಯಾ. ಇಲ್ಲಿ ಗಮನಿಸಿರಿ, ಇದರ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿಯನ್ನ ಇಸ್ಕರಿಯೋತ ಯೂದನು ಮುದ್ದಿಟ್ಟು ಹಿಡಿದುಕೊಟ್ಟನು. ಅದನ್ನು ನೋಡಿ ಕೋಪಗೊಂಡ ಪೇತ್ರನು ಕತ್ತಿಯನ್ನು ಎತ್ತುಕೊಂಡು ಅಲ್ಲಿರುವ ಸೈನಿಕನ ಕಿವಿಯನ್ನು ಕಟ್ ಮಾಡಿದನು. ಪೇತ್ರನು ನೆನೆಸಿದ, ನಾನು ಯೇಸುವನ್ನು ರಕ್ಷಿಸುತ್ತೇನೆ, ಯೇಸುವನ್ನು ಬಿಡಿಸುತ್ತೇನೆ ಎಂದು ಅಂದುಕೊಂಡನು. ಆಗ ಯೇಸು ಸ್ವಾಮಿ ಹೇಳಿದ ಮಾತು ಈ ಮಾತಾಗಿದೆ, ಪೇತ್ರ, ನೀನು ನನ್ನನ್ನು ಕಾಪಾಡಬೇಕಾಗಿಲ್ಲ, ನೀನು ನನ್ನನ್ನು ಕಾಪಾಡಬೇಕಾಗಿಲ್ಲ. ಯೇಸು ಸ್ವಾಮಿ ಬೇಕಾಗಿದ್ದರೆ ಈ ಶಿಲುಬೆಯ ಮರಣವನ್ನು ತಪ್ಪಿಸಿಕೊಳ್ಳಬಹುದಾಗಿತ್ತು, ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಾಗಿತ್ತು. ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ, ಸೈತಾನನಿಗೂ ಕೂಡ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವುದು ಇಷ್ಟವಿರಲಿಲ್ಲ. ನೀವು ಅಂದುಕೊಳ್ಳಬಹುದು, ಒಳ್ಳೇದಾಯ್ತೆ ಅಲ್ವಾ, ಪಾಪ ಯೇಸುವಿಗೆ ಶಿಕ್ಷೆ ಯಾಕೆ, ಯೇಸು ಒಳ್ಳೇದ ಬಿಡಿಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತಲ್ವಾ ಅಂತ ಅನ್ಬೋದು. ಯೇಸುವಿನ ಜನನದಿಂದ ಹಿಡಿದು, ಯೇಸುವಿನ ಸೇವೆಯಲ್ಲಿಂದ ಹಿಡಿದು, ಸೈತಾನನು ನೀನ್ಯಾಕೆ ಕಷ್ಟಪಡ್ತೀಯ, ನೀನ್ಯಾಕೆ ಪಾಪ ಹೊತ್ಕೊಳ್ತೀಯ, ನೀನ್ಯಾಕೆ ಶಿಲುಬೆಗೆ ಹೋಗ್ತೀಯ, ಬೇಡ ಬೇಡ ಬೇಡ, ಕೊನೆಯವರೆಗೂ ಸೈತಾನನು ಯೇಸುವನ್ನು ಶಿಲುಬೆಗೆ ಹೋಗದ ಹಾಗೆ ತಡೀಲಿಕ್ಕೆ ನೋಡಿದನು. ಒಂದು ವೇಳೆ ಆಲೋಚನೆ ಮಾಡ್ರಿ, ಆ ಕಾಲದಲ್ಲಿ ಯೇಸು ಸ್ವಾಮಿಯು ಆತನ ಶಿಷ್ಯರು ಒಂದೇ ಥರ ಇರ್ತಾ ಇದ್ರು. ಆ ವಾಕ್ಯಗಳನ್ನು ನೀವು ಗಮನಿಸಿ ನೋಡುವುದಾದರೆ, ವಾಕ್ಯಗಳನ್ನು ಪೂರ್ತಿ ಓದಲಿಕ್ಕೆ ನನಗೆ ಸಮಯ ಇಲ್ಲ, ಗಮನಿಸಿ ನೋಡುವುದಾದರೆ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಹೋಗುವಾಗ ಈ ಯಾರು ಅಂದ್ ಇಲ್ಲಿ ಯೇಸು ಯಾರು ಎಂದು ಕೇಳಿದ ತಕ್ಷಣ ನಾನೇ ಅಂತಾರೆ. ಹಾಲೆಲೂಯಾ. ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ನಾನೇ ನೀವು ಹುಡುಕುತ್ತಿರುವ ಆ ಯೇಸು. ಯಾರಾದರೂ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ನಾನೇ ಅರೆಸ್ಟ್ ಮಾಡಿ ಅಂತೀವಾ? ಕೆಲವು ಸಾರಿ ಏನು ಮಾಡ್ತೀವಿ, ಅಯ್ಯೋ ಯಾಕಪ್ಪ ಬಂತು, ತಪ್ಪಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಳ್ಬಹುದು. ಈಗ ಸೈನಿಕರು ಅಂದರೆ ಪೊಲೀಸರು ಬಂದು ಯಾರಪ್ಪ ಇಲ್ಲಿ ಯೇಸು ಅಂದಾಗ, ಯೇಸು ಸ್ವಾಮಿ ನಾನಲ್ಲ ಅಂತೇಳಿ ಹಿಂದಕ್ಕಿಂದಕ್ಕೆ ಹೋಗಿ ತಪ್ಪಿಸ್ಕೊಳ್ಬಿಡ್ಬೋದಾಗಿತ್ತು. ಎಲ್ಲಿದ್ದಾರೆ ಗೊತ್ತಾ? ಎಲ್ಲಿದ್ದಾರೆ ಅವರು? ಅವರಿರುವಂಥದ್ದು ಆ ಒಂದು ತೋಪಿನಲ್ಲಿದ್ದಾರೆ, ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿದ್ದಾರೆ. ಅಲ್ಲಿ ಅವರು ತಪ್ಪಿಸಿಕೊಳ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ತಪ್ಪಿಸಿಕೊಳ್ಳಲಿಕ್ಕೆ ಆತನು ಪ್ರಯತ್ನಿಸಲಿಲ್ಲ. ಆತನು ಹೇಳಿದರು, ನಾನೇ ಆ ಯೇಸು. ಅದನ್ನು ಕೇಳಿದ ತಕ್ಷಣ ಆ ಸೈನಿಕನು ಬಿದ್ದೋದ್ನಂತ ಕೆಳಕ್ಕೆ. ಏನು ಯಾರಾದರೂ ನಾನೇ ಯೇಸು ಅಂದ ತಕ್ಷಣ ಬಿದ್ದೋಗ್ತಾರ? ಇಲ್ಲ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಹೇಳಿದರು ನಾನೇ ಅಂದಾಗ ಅದರ ಅರ್ಥ, ಯಾರು ದೇವರ ಹೆಸರುಗಳನ್ನು ನೀವು ಬೈಬಲಲ್ಲಿ ನೋಡ್ರಿ, ಬೈಬಲಲ್ಲಿ ನನ್ನ ಹೆಸರೇನು ಅಂತ ಹೇಳಲ್ಲ, ನಾನೇ ಐ ಆಮ್ ಹೂ ಐ ಆಮ್ ಅಂತ ಹೇಳೋದನ್ನು ನೋಡ್ತೇವೆ. ನಾನೇ ಅಂತಾರೆ ದೇವರು ಹೊರತು ನನಗೆ ಹೆಸರೇನು ಅಂತ ಆತನು ಹೇಳಿಕೊಳ್ಳೋದಿಲ್ಲ. ಮೋಶೆಯ ಸಂಗಡ ಮಾತನಾಡಿದ ದೇವರು. ಈಗ ಯಾವಾಗ ಈ ಒಂದು ಸೈನಿಕನು ಬಿದ್ದೋದನ ಪವರ್ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪೇತ್ರನಿಗೆ ಹೇಳ್ತಾನೆ, ಪೇತ್ರ, ನೀನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕಾಪಾಡಬೇಕು ಅಂದ್ಕೊಂಡಿದ್ದೀಯಾ? ನಾನಿಲ್ಲಿ ನನ್ನ ಪ್ರಾಣನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿಲ್ಲಪ್ಪ. ಮೊದಲನೆಯ ಮಾತು ಅಲ್ಲಿ ಗಮನಿಸಿ ನೋಡ್ರಿ,
ಇಂತಿಂಥದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರಬೇಕಾಗಿದೆ. ಹಾಲೆಲೂಯ. ಈಗ ಯೇಸು ಸ್ವಾಮಿಯ ಜೀವಿತದಲ್ಲಿ ಎಲ್ಲವೂ ಯಾಕೆ ನಡೆಯುತ್ತಾ ಇದೆ ಅಂದರೆ ಸುಮ್ಮನೆ ಅಲ್ಲ, ಒಂದೊಂದು ಕೂಡ ದೇವರು ಪ್ಲಾನ್ ಮಾಡಿರೋದು. ಈಗಾಗಲೇ ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಹೇಳ್ಬಿಟ್ಟು ಹೋದ್ರು, ನೋಡಿ ನನ್ನ ಸಮಯ ಮುಗಿದೋಗಿದೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಯಾಕೆ? ಲೋಕದ ಪಾಪಗಳನ್ನು ಒತ್ತಿಕೊಳ್ಳಬೇಕಾಗಿದೆ, ಶಕ್ತಿ ಬೇಕು, ಅದನ್ನು ಎದುರಿಸಲಿಕ್ಕೆ ದೈವ ಶಕ್ತಿ ಬೇಕಾಗಿದೆ. ಈಗ ಯೇಸು ಸ್ವಾಮಿಯಲ್ಲಿ ಕೇಳ್ತಾ ಇದ್ದಾರೆ, ನೋಡಿ ನಾನೇನಾದರೂ ನನ್ನ ತಂದೆಯಿಂದ ನಿನ್ನ ತಂದೆಯೇ ನನಗೋಸ್ಕರ ದೇವದೂತರನ್ನು ಕಳುಹಿಸು ಎಂದು ಹೇಳಿದರೆ ಆತನ ಏನು ಕಳಿಸ್ತಾನಂತೆ? 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರು. ಒಂದು ಗಣದಲ್ಲಿ 6,000 ದೇವದೂತರುಗಳು. ಒಂದು ಗಣ ಅಂದರೆ ಎಷ್ಟು? 6,000 ದೇವದೂತರುಗಳು. 12 ಗಣ ಅಂದರೆ 72,000 ದೇವದೂತರುಗಳು. ಎಷ್ಟು? 72,000 ದೇವದೂತರುಗಳು. ಒಂದು ದೇವದೂತನೇ ಸಾಕು, ಒಂದೇ ಒಂದು ದೇವದೂತ ಸಾಕು. ಏನೋ ಅನೇಕ ಸೈನ್ಯಗಳನ್ನು, ಲೋಕದ ಕಾರ್ಯಗಳನ್ನು ತಾರುಮಾರು ಮಾಡುವುದಕ್ಕೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಬೇಡ್ಕೊಂಡ್ರೆ, ನಾನು ಕೇಳಿದ್ರೆ ತಂದೆ ಏನು ಮಾಡ್ತಾನಂತೆ? 12 ಗಣಗಳಿಗಿಂತಲೂ ಹೆಚ್ಚಾದ ದೂತರನ್ನು ಕಳುಹಿಸುವುದಿಲ್ಲ ಎಂದು ನೆನೆಸುತ್ತೀಯಾ? ಆದರೆ ಹಂಗಲ್ಲ, ಇದು ನೆರವೇರಬೇಕು ಎಂದು ಹೇಳಿ ಶಾಸ್ತ್ರವು ಬರೆಯಲ್ಪಟ್ಟಿದೆಯಪ್ಪ. ಆದುದರಿಂದ ಶಾಸ್ತ್ರದ ಮಾತು ನೆರವೇರುವಂತೇನೆ ಯೇಸು ಸ್ವಾಮಿಗೆ ಪ್ರತಿಯೊಂದೂ ನಡೆದಿದ್ದು. ಅಲ್ಲಿ ಏನೇ ನಡೆಯಲಿ, ಆತನು ಒಂದು ಮಾತು ಮಾತಾಡಲಿ, ಒಂದು ನೋಟ ನೋಡಲಿ, ಪ್ರತಿಯೊಂದು ಏನಾಗಿತ್ತು ಗೊತ್ತಾ? ಶಾಸ್ತ್ರದಲ್ಲಿ ನೆರವೇರುವಂತ. ಅಂದರೆ ಈಗಾಗಲೇ ಬೈಬಲಲ್ಲಿ ಪ್ರವಾದಿಗಳ ಮೂಲಕ ಬರೆಯಲ್ಪಟ್ಟಿದೆ. ಕೀರ್ತನೆಗಳಲ್ಲಿ, ಯೆಶಾಯನ ಪ್ರವಾದನೆಯಲ್ಲಿ, ಎಜ್ಕೇಲನಲ್ಲಿ, ಯೆರೆಮೀಯನಲ್ಲಿ, ಎಲ್ಲ ಪ್ರವಾದನೆ ಗ್ರಂಥಗಳಲ್ಲಿ ಯೇಸು ಹಿಂಗೇ ಬರ್ತಾನೆ, ಹಿಂಗೇ ಸಾಯ್ತಾನೆ, ಹೀಗೇ ಮಾಡ್ತಾರೆ, ಇದೇ ಮಾಡ್ತಾರೆ. ಆತನನ್ನು ಒಡೆಯುವ ಏಟುಗಳಿಂದ ಹಿಡಿದು, ಆತನಿಗೆ ಹೆಣೆಯುವ ಮುಳ್ಳಿನ ಕಿರೀಟದಿಂದ ಹಿಡಿದು, 3 ಮೊಳೆಗಳಿಂದ ಹಿಡಿದು, ಆತನ ಮೇಲೆ ಶಿಲುಬೆ ಒರೆಸುವುದರಿಂದ ಹಿಡಿದು, ಆತನ ಬಟ್ಟೆ ತೆಗೆಯುವುದರಿಂದ ಹಿಡಿದು, ಬಟ್ಟೆ ಚೀಟ ಹಾಕುವುದರಿಂದ ಹಿಡಿದು, ಮಧ್ಯದಲ್ಲಿ ಬೇರೆಯವರು ಹೆಲ್ಪ್ ಮಾಡುವುದರಿಂದ ಹಿಡಿದು, ಸಮಯ ಯಾವ ಟೈಮಮ್ಮ ಆತನನ್ನು ಶಿಲುಬೆಗೆ ಹಾಕಬೇಕು, ಎಲ್ಲಿ ಎಳ್ಕೊಂಡು ಹೋಗ್ಬೇಕು, ಯಾವ ಅಧಿಕಾರಿ ಹತ್ರ ಹೋಗ್ಬೇಕು, ಜನರು ಕೂಡ ಯಾವ ರೀತಿ ಅವನನ್ನು ಯಾವ ರೀತಿ ಮಾತಾಡ್ತಾರೆ, ಇಲ್ಲಿಂದ ಹಿಡಿದು ಯಾವ ಸಮಯಕ್ಕೆ ಆತನ ಮರಣಿಸಬೇಕು, ಶಿಲುಬೆಯಲ್ಲಿ ಏನು ಮಾತಾಡಬೇಕು, ಶಿಲುಬೆಯಲ್ಲಿ ಏನು ನೆರವೇರಿಸಬೇಕು. ಒಂದೊಂದು 7 ಮಾತುಗಳಿದಾವೆ. ಅಂದರೆ 7 ಮಾತುಗಳು ಸುಮ್ಮನೆ ಮಾತಾಡಲಿಲ್ಲ, ಅದಕ್ಕೆ ಶಾಸ್ತ್ರದ ಮಾತು ನೆರವೇರುವಂತೆಯೇ ಆತನು ಮಾತಾಡಿದ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನೋಡಪ್ಪ, ನಾನೇನಾದರೂ ನನ್ನನ್ನು ಮೊದಲನೇದಾಗಿ ಇಲ್ಲಿಂದ ತಪ್ಪಿಸ್ಕೋಬೇಕು, ಇಲ್ಲಿಂದ ಕಾಪಾಡ್ಕೋಬೇಕಂದ್ರೆ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ, ದೇವದೂತರುಗಳ ಸಹಾಯನೇ ನನಗೆ ಸಿಗುತ್ತದೆ. ಆದರೆ ನಾನು ಅದಕ್ಕಾಗಿ ಅಲ್ಲ, ಶಾಸ್ತ್ರದ ಮಾತು ನೆರವೇರುವಂತೆ ಇದೆಲ್ಲ ನಡೀತಾ ಇದೆ. ಮೊದಲ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೀವು ನೋಡಿದರೆ, ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಾಲೆಲೂಯಾ. ಪೌಲನು ಹೇಳುತ್ತಿದ್ದಾನೆ, ಯಾಕೆಂದರೆ ಪೌಲನು ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದವನು. ನಿಮಗೂ ನನಗೂ ಬೈಬಲ್ ಗೊತ್ತಿಲ್ಲದೆ ಇರಬಹುದು, ಕೆಲವು ಅನ್ಯರಿಗೂ ಕೂಡ ಚೆನ್ನಾಗಿ ಬೈಬಲ್ ಗೊತ್ತಿದೆ. ನಂಬುವುದಕ್ಕಿಂತ ಪ್ರಶ್ನೆಗಳನ್ನು ಹುಡುಕುವುದಕ್ಕೂ ಅದರಲ್ಲಿರುವ ತಪ್ಪುಗಳನ್ನು ಕಂಡು ಹಿಡಿಯುವುದಕ್ಕೂ ಜನರು ಇದ್ದಾರೆ. ನಿಮಗೆ ಗೊತ್ತಿರುತ್ತೆ, ಅನೇಕರು. ಒಬ್ಬ ವ್ಯಕ್ತಿ ಮುಸ್ಲಿಂ ಧರ್ಮ ಬೋಧಕರಿದ್ದಾರೆ, ಜಾಕೀರ್ ನಾಯಕ್ ಅಂತೇಳಿ. ನನಗೂ ಯಾವ ಸೇವಕರಿಗೂ ಗೊತ್ತಿಲ್ಲದಿರುವಷ್ಟು ವಾಕ್ಯಗಳು ಅವರಿಗೆ ಗೊತ್ತಿದೆ. ಅವ್ರು ಹೇಳ್ತಾರೆ, ಕ್ರೈಸ್ತರಿಗೆ ಗೊತ್ತಿಲ್ಲ ನಿಜವಾಗಿ ಬೈಬಲ್, ನನ್ನನ್ನು ಕೇಳ್ರಿ ನಾನು ಹೇಳ್ತೀನಿ ಅಂತ ಹೇಳ್ತಾನೆ.
ಅವರು ಬೇರೆಯವರು ಭಗವದ್ಗೀತೆ ಬಗ್ಗೆ ಕೇಳ್ರಿ, ರಾಮಾಯಣದ ಬಗ್ಗೆ ಹೇಳ್ರಿ, ಬುಕ್ಗಳ ಬಗ್ಗೆ ಕೇಳ್ರಿ, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ಆ ಕಾಲದಲ್ಲಿದ್ದಂಥ ಇವರೆಲ್ಲರಿಗಿಂತ ಹೆಚ್ಚಿನ ಪಾಂಡಿತ್ಯಗಾರನು ಆ ಪೌಲನು ಏನು ಮಾಡಿದ್ದಾನೆ? ಆ ಪೌಲನು ಈ ರೀತಿ ಹೇಳುತ್ತಾ ಇದ್ದಾನೆ, ಯೇಸು ಸ್ವಾಮಿ ಮರಣಿಸಿದ್ದು, ಶಿಲುಬೆ ಏರಿದ್ದು, ಅಲ್ಲಿ ಸತ್ತಿದ್ದು, ಊಣಲ್ಪಟ್ಟಿದ್ದು ಸುಮ್ಮನೆ ಅಲ್ಲ, ಅದು ಶಾಸ್ತ್ರದ ಮಾತು ನೆರವೇರುವುದಕ್ಕಾಗಿ. ಹಾಲೆಲೂಯ. ನೋಡಿ, ದೇವರ ವಾಕ್ಯ ಹೇಳುತ್ತದೆ ಶಾಸ್ತ್ರದ ಮಾತು ನೆರವೇರುವುದಕ್ಕಾಗಿ ಎಂದು ಹೇಳುತ್ತಾ ಇದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 18ನೇ ವಾಕ್ಯವನ್ನ ನೀವು ಓದಿರಿ. ಅಲ್ಲೊಂದು ಮಾತು ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಹೇಳುತ್ತಿರುವುದನ್ನ, ಅಲ್ಲ, ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಶಿಷ್ಯರ ಹತ್ರ ಹೇಳ್ತಾ ಇದ್ದಾರೆ. ಅದೇನಂದ್ರೆ ಹೇಳ್ತಾರೆ, ನನ್ನ ಪ್ರಾಣವನ್ನ ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು, ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಹಾಲೆಲೂಯ. ಅಲ್ಲಿ ಹೇಳಿ ನೋಡ್ರಿ, ಮಾತು ಹೇಳುತ್ತಾ ಇದೆ, ನನ್ನ ಪ್ರಾಣವನ್ನ ಯಾರು ತೆಗೆಯಲಾರರು. ಹಾಲೆಲೂಯ, ಹಾಲೆಲೂಯ. ಅದು ದೇವರ ಯೇಸು ಸ್ವಾಮಿ ಹೇಳ್ತಾ ಇರೋದು ಮಾತು. ಆತನೇ ಶಿಷ್ಯರ ಹತ್ರ, ಎಲ್ಲರ ಹತ್ರ ಹೇಳ್ತಿದ್ದಾರೆ, ನೋಡಪ್ಪ, ನನ್ನ ಪ್ರಾಣನ ಯಾರು ತೆಗೆಯಕ್ಕೆ ಆಗಲ್ಲ. ಅದಕ್ಕೆ ಬದಲಾಗಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನಾನೇ ನನ್ನ ಪ್ರಾಣವನ್ನು ನನ್ನಷ್ಟಕ್ಕೆ ನಾನೇ ಅದನ್ನ ಕೊಡ್ತೀನಪ್ಪ. ನೋಡಿದ್ರ, ಒಂದು ಸಾರಿ ಅಲ್ಲ, ಯೇಸು ಸ್ವಾಮಿ ಪದೇ ಪದೇ ಶಿಷ್ಯರಿಗೆ ಹೇಳ್ತಾ ಇದ್ರು, ನಾನು ಬಂದಿರೋದು ಸಾಯುವುದಕ್ಕೆ, ನಾನು ಬಂದಿರೋದು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲ. ನೋಡಿ, ಯೇಸು ಸ್ವಾಮಿ 30ನೇ ವಯಸ್ಸಿಗೆ ಸೇವೆಯನ್ನು ಪ್ರಾರಂಭಿಸಿದ್ರು. ಟಕ 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 ಅಂತ ಹೋಗ್ಬಿಡ್ತು ಟೈಮ್. ಆತನೇನು 100 ವರ್ಷ 200 ವರ್ಷ ತೆಗೆದುಕೊಂಡು ನಾನಿಲ್ಲ ಇದು ನೆರವೇರಿಸಬೇಕು ಅನ್ನಲಿಲ್ಲ. ಟೈಮ್ ಬಂತು, ಟೈಮ್ ಸ್ಟಾರ್ಟ್ ಆಯಿತು. ಟಕ 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 ಒಂದರ ನಂತರ ಒಂದು ಆತನು ಎಲ್ಲ ಕಾರ್ಯಗಳನ್ನು ಮಾಡಿದರು. ಎಲ್ಲ ಕಾರ್ಯಗಳನ್ನು ಆತನು ಮಾಡಿ ಶಿಲುಬೆಗೆ ಏರಿದನು, ಆತನು ಮಾಡಬೇಕಾದ. ನೋಡಿ, ಆತನು ಬಂದಿದ್ದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಆತನ ಪ್ರಾಣವನ್ನು ಕೊಡುವುದಕ್ಕೆ ಬಂದಿದ್ದೇನೆ. ನಾನೇ ಕೊಡ್ತೀನಿ, ಯಾರು ನನ್ನ ಪ್ರಾಣವನ್ನು ತೆಗೆಯಕ್ಕಾಗಲ್ಲ. ಯಾಕೆಂದರೆ ಆತನಿಗೆ ಬೇಕಾದರೆ ದೇವದೂತರುಗಳ ಸಹಾಯ ಇದೆ. ಹಾಲೆಲೂಯ. ದೇವಜನವೇ, ಆತನ ಒಂದು ಮಾತಿನಿಂದ ಭೂಮಿ ಆಕಾಶ ಸರ್ವಸ್ವವನ್ನು ಉಂಟು ಮಾಡಿದವನು ಒಂದು ಮಾತು ಹೇಳಿದರೆ ಅಲ್ಲಿ ಏನು ನಡೆಯುತ್ತೆ ಅಲ್ವಾ? ಅನೇಕರನ್ನ ಮರಣದಿಂದ ಎಬ್ಬಿಸಿದವನು, ಕುರುಡರನ್ನು, ಹುಟ್ಟು ಕುಂಟರನ್ನ, ಕುಷ್ಠರೋಗಿಗಳನ್ನ, ಅನೇಕರನ್ನ ರಕ್ಷಿಸಿದ ಆತನು 3 ಮೊಳೆಯಲ್ಲಿ ಸಿಕ್ಕಾಕೊಂಡಿದ್ದೇನು? 3 ಮೊಳೆಯನ್ನು ಬಿಡಿಸ್ಕೊಳ್ಳೋಕ್ಕಾಗದೇ ಇದ್ದಿದ್ದೇನು? ಆತನು ಬಲಹೀನತೆನಾ? ಆತನ ಕೈಯಲ್ಲಿ ಆಗಲಿಲ್ವಾ? ಅನೇಕರು ಹೇಳೋದು ಆತನ ಕೈಯಲ್ಲಿ ಆಗಲಿಲ್ಲ, ಅದಕ್ಕೆ ಬಿಡಿಸ್ಕೊಳ್ಳಿಲ್ಲ ಅಂತ. ಬೈಬಲ್ ಹೇಳ್ತಾ ಇದೆ, ಆತನೇ ಹೇಳ್ತಾ ಇದ್ದಾನೆ, ನಾನೇ ಕೊಡಕ್ಕೆ ಬಂದಿದ್ದೀನಿ ನನ್ನ ಪ್ರಾಣ, ನಾನು ಉಳಿಸಿಕೊಳ್ಳೋದಕ್ಕಲ್ಲ ಅಂತ ಆತನೇ ನೇರವಾಗಿ ವಾಕ್ಯಗಳಲ್ಲೆಲ್ಲ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. 3 ಮೊಳೆಗಳು ಆತನಿಗೆ ಯಾವ ಲೆಕ್ಕನೂ ಇರಲಿಲ್ಲ. ನಾವು ಮಾಡಿದ ಪಾಪಗಳನ್ನು ತಾನು ಹೊರುವುದಕ್ಕಾಗಿ ಆತನು ಪ್ರೀತಿಯಿಂದ ತನ್ನ ಪ್ರಾಣವನ್ನು ಕೊಟ್ಟರೆ ಹೊರತು ಬಲವಂತದಿಂದಲ್ಲ, ಶಿಕ್ಷೆಯಿಂದಲ್ಲ ಆತನು ಪ್ರಾಣ ಕೊಟ್ಟಿದ್ದು. ಪಿಲಾತನು ರಕ್ಷಿಸಬಹುದಾಗಿತ್ತು, ದೇವದೂತರುಗಳು ಬಂದು ರಕ್ಷಿಸಬಹುದಾಗಿತ್ತು, ತಾನೇ ತಪ್ಪಿಸಿಕೊಳ್ಬಹುದಾಗಿತ್ತು, ತನ್ನ ಶಿಷ್ಯರು ಆತನನ್ನು ತಪ್ಪಿಸಬಹುದಾಗಿತ್ತು. ಹೌದಲ್ವಾ? ಇವರೆಲ್ಲ ಹೇಳ್ತಾರೆ, ನೀನೊಂದು ಮಾತು ಹೇಳು, ನಾವಿದ್ದೀವಿ ಅಂತ ಹೇಳಿದ್ರು. ಯೇಸು ಸ್ವಾಮಿ ಹೇಳಿದರು, ನೋ, ಶಾಸ್ತ್ರ ನೆರವೇರಬೇಕು, ದೇವರ ಚಿತ್ತ ನೆರವೇರಬೇಕು, ನಾನು ಬಂದಿರುವುದು ನೆರವೇರಬೇಕು. ಆ ಬಂದಿರುವುದೇನೆಂದರೆ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಡುವುದಕ್ಕಾಗಿ. ಕೊಲಸ್ಸೆಯ ಗ್ರಂಥ ಹೇಳುತ್ತದೆ, 2ನೇ ಅಧ್ಯಾಯ ಕೊಲಸ್ಸೆ ಪತ್ರಿಕೆ 2:14 ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಓದಿ ಗಮನಿಸಿ ತಿಳ್ಕೊಳ್ರಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ. ಅಂದರೆ ಏನಾಗಿದೆ?
ನಮ್ಮ ಮೇಲೆ ಒಂದು ಶಿಕ್ಷೆಯ ಪತ್ರ ಇತ್ತು. ಇಂಥವರು ಈ ರೀತಿಯಾದ ಶಿಕ್ಷೆಗೆ ಅರ್ಹರು. ಆ ಶಿಕ್ಷೆಯ ಪತ್ರವನ್ನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ವಹಿಸಿಕೊಳ್ಳುತ್ತೇನೆ, ನನಗೆ ಆ ಶಿಕ್ಷೆಯನ್ನು ಕೊಡಿರಿ, ಈ ನನ್ನ ಮಕ್ಕಳನ್ನು ಬಿಡುಗಡೆ ಮಾಡಿರಿ ಎಂದು ಯೇಸು ಸ್ವಾಮಿ ಬಿಡಿಸಿದರು. ಆಮೇನ್. ನನ್ನ ಪ್ರಿಯ ದೇವಜನವೇ, ದೇವರು ನಮ್ಮ ಪಾಪಗಳನ್ನು ಹೊರುವುದಕ್ಕಾಗಿ ಆತನು ತನ್ನನ್ನು ಒಪ್ಪಿಸಿಕೊಟ್ಟನು. ಒಂದು ಘಟನೆಯನ್ನು ಈ ರೀತಿಯಾಗಿ ಸೇವಕರು ಈ ರೀತಿಯಾಗಿ ಹೇಳುತ್ತಾರೆ. ಒಂದು ವ್ಯಕ್ತಿಗೆ ಒಬ್ಬ ಮಗ ಇದ್ದ, ಬಹಳ ಕೆಟ್ಟವನು, ದುಂದುಗಾರ, ಕುಡುಕ, ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಒಂದು ದಿವಸ ಕಾರು ಚಾಲನೆ ಮಾಡುತ್ತಾ ಹೋಗುತ್ತಾ ಕಾರು ಚಾಲನೆ ಮಾಡಿ ಬೇರೆಯವರ ಮೇಲೆ ಹತ್ತಿಸಿಬಿಟ್ಟು ಆಕ್ಸಿಡೆಂಟ್ ಮಾಡಿಬಿಟ್ಟು ಅವನ್ನ ಕೊಂದುಬಿಟ್ಟ. ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಅವನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಅವನಲ್ಲಿ ಯಾವ ಪಶ್ಚಾತ್ತಾಪನೂ ಇಲ್ಲ. ನಾನು ಕೊಲೆ ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ನಾನು ದ್ರೋಹ ಮಾಡಿದ್ದೀನಿ ಅನ್ನೋದು ಯಾವ ಪಶ್ಚಾತ್ತಾಪವೂ ಆತನಲ್ಲಿ ಇಲ್ಲ. ಬದಲಾಗಿ ಆತನು ಬಂದು ನಿಂತುಕೊಂಡು ಕೇಳಿದ ಪ್ರಶ್ನೆಗೆಲ್ಲ ಹೌದು, ಏನೀಗ, ಈ ರೀತಿಯಾಗಿ ಮಾತಾಡ್ತಾ ಇದ್ದ. ಯಾಕೆ ಗೊತ್ತಾ? ಆ ಕಟಕಟೆಯಲ್ಲಿ ನಿಂತಿರುವಂಥವನ ತಂದೆ ಆ ಕೋರ್ಟ್ನ ಜಡ್ಜು. ಈಗ ಅವನಿಗೇನು, ಏನು ಮಾಡ್ತಾರೆ, ತೀರ್ಪು ಕೊಡೋದೇ ನಮ್ಮ ಅಪ್ಪ, ತೀರ್ಪು ನಮ್ಮ ಅಪ್ಪನೇ ಕೊಡುವಾಗ ನನಗೆ ಇವರು ಏನು ಶಿಕ್ಷೆ ಹಾಕಲಿಕ್ಕೆ ಸಾಧ್ಯ? ಆಗ ಆ ನಿಯಮದ ಪ್ರಕಾರ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಾಗಿತ್ತು. ಆಮೇಲೆ ಜೈಲಿಗೆ ಕಳಿಸ್ಬೇಕು. ಈಗೇನಾಯಿತು, ಯಾವಾಗ ಅವನಿಗೆ ಕಠಿಣ ಶಿಕ್ಷೆ ಅಂದರೆ ಬಹಳ, ಈಗ ಯೇಸು ಸ್ವಾಮಿಗೆ ಹೇಗೆ ಕೊರಡೆಗಳಲ್ಲಿ ಹೊಳಿತಾ ಇದ್ರು ಆ ರೀತಿಯಾದಂಥ ಶಿಕ್ಷೆಯನ್ನು, ಒಂದು 20 ಏಟುಗಳನ್ನು ಅವನಿಗೆ ಕೊಡಬೇಕು ಅನ್ನುವಂಥ ತೀರ್ಪನ್ನು ಜಡ್ಜ್ ಕೊಟ್ಟ. ಅವಾಗ ಅವನಿಗೆ ಆಶ್ಚರ್ಯ ಆಯಿತು, ನಮ್ಮಪ್ಪ ನನಗೇನೇ ಶಿಕ್ಷೆ ಕೊಡ್ತಾನ? ನಮ್ಮಪ್ಪ ಏನೋ ಅಂದ್ಕೊಂಡಿದ್ದ, ನನ್ನ ಪ್ರೀತಿ ಮಾಡ್ತಾನೆ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಆ ಜಡ್ಜು ಒಳ್ಳೆಯವನು, ನನ್ನ ಮಗ ಅಂದಿದ್ದಕ್ಕೆ ಅವನು ತಪ್ಪು ತೀರ್ಪು ಕೊಡೋಕ್ಕೆ ಆಗಲ್ಲ. ಆದರೆ ಅವನನ್ನು ನಿಲ್ಲಿಸಿ ಆ ಏಟು ಕೊಡುವುದಕ್ಕಾಗಿ ಅವನನ್ನು ನಿಲ್ಲಿಸಿದರಂತೆ. ಆಗ ಒಡೆಯುವಂಥವರು ಆ ಕೊರಡೆಗಳನ್ನು ತೆಗೆದುಕೊಂಡು ನಿಂತ್ಕೊಂಡಿದ್ದಾರೆ. ಇವನು ಮಾಡಿದ ತಪ್ಪಿಗೆ ಇವನಿಗೆ ಏನು ಮಾಡಬೇಕು, ಚೆನ್ನಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವನನ್ನು ನಿಲ್ಲಿಸಿದ್ದಾರೆ. ಆದರೆ ಏನಾಯಿತು ಗೊತ್ತಾ? ಆ ಕೊರಡೆ ಏಟುಗಳನ್ನು ತೆಗೆಯುವ ಸ್ಥಳಕ್ಕೆ ಜಡ್ಜು ಬರ್ತಾರೆ. ಜಡ್ಜು ಬಂದ್ಬಿಟ್ಟು ಆ ಜಡ್ಜ್ ಹೇಳ್ತಾರೆ, ನೋಡಿಯಪ್ಪ, ಆ ನನ್ನ ಮಗನ ಅವನಿಗೆ ಹೇಳ್ಬೇಡಿ, ಆ ಮಗನಿಗೆ ಏನು ಶಿಕ್ಷೆ ಆಗಬೇಕಾಗಿದೆಯೋ ಆ ಶಿಕ್ಷೆನ ನನಗೆ ಕೊಟ್ಬಿಡಿ. ಯಾಕೆ ಅಯ್ಯ ನೀವು ಏನು ಅಲ್ಲ, ಆ ಜಾಗದಲ್ಲಿ ನಾನಿದ್ದಾಗ ಜಡ್ಜೆ, ಆದರೆ ಈಗ ಇಲ್ಲಿ ನಾನು ತಂದೆ, ಅವನನ್ನು ನಾನು ಚೆನ್ನಾಗಿ ಬೆಳೆಸಬೇಕಾಗಿತ್ತು, ಇದು ನನ್ನ ತಪ್ಪು, ಈಗ ಅವನಿಗೆ ಬೀಳಬೇಕಾಗಿರೋ ಶಿಕ್ಷೆ ನನಗೆ ಬೀಳಲಿ ಅಂತೇಳಿ ಹೇಳಿದ. ಅವನು ಆ ಮಗನನ್ನು ಒಡೆಯುವ ಸ್ಥಳದಲ್ಲಿ ಅವನು ಅಂದುಕೊಳ್ತಾ ಇದ್ದಾನೆ ನನಗೆ ಏಟು ಬೀಳುತ್ತೆ ಅಂತ. ಆದರೆ ಅವನಿಗೆ ಏಟು ಬೀಳಲಿಲ್ಲ. ಆ ಏಟುಗಳೆಲ್ಲ ಅವರ ತಂದೆ ಅನುಭವಿಸಿದನು. ಆ ತಂದೆ ಅನುಭವಿಸಿದಾಗ ಆ ಮಗನು ನೋಡಿಬಿಟ್ಟು, ಅಯ್ಯೋ, ನಾನು ಮಾಡಿದ ತಪ್ಪನ್ನು ನನ್ನ ತಂದೆ ಸ್ವೀಕರಿಸಿದ್ದಾರಲ್ವಾ ಎಂದು ಹೇಳಿ ಅವನಿಗೆ ಬಹಳ ದುಃಖವಾಯಿತು. ಅವನ ಮನ ತಿರುಗಿಕೊಂಡು, ಅಪ್ಪ, ನಾನು ಪಾಪ ಮಾಡಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆ ಆಗಬೇಕಾಗಿತ್ತು. ಆಗ ತಂದೆ ಹೇಳುತ್ತಾನೆ, ಇಲ್ಲ, ಬೇಡ, ನಿನ್ನ ಶಿಕ್ಷೆಯನ್ನು ನಾನು ತಗೊಳ್ತೇನೆ, ನಿನಗೆ ಆಗಬೇಕಾಗಿರುವಂಥ ನೋವು ನನಗಾಗಲಿ ಎಂದು ತೆಗೆದುಕೊಂಡನು. ಪ್ರೀತಿಯ ದೇವಜನವೇ, ಈ ಘಟನೆಯಲ್ಲಿ ನಿಮಗೇನು ಅರ್ಥ ಆಗುತ್ತದೆ? ಆ ತಪ್ಪು ಮಾಡಿದ ಮಗನು ನಾವಾಗಿದ್ದೇವೆ. ಇಷ್ಟಾನುಸಾರ ಜೀವಿಸಿ, ಇಷ್ಟಾನುಸಾರ ಮಾತನಾಡಿ, ಇಷ್ಟಾನುಸಾರ ಇದ್ದವರು ನಾವು. ಯೇಸು ಸ್ವಾಮಿ ಹೇಳಿದರು, ಆ ಶಿಕ್ಷೆಯನ್ನು ನನಗೆ ಕೊಡ್ರಿ, ನನ್ನ ಮಕ್ಕಳಿಗೆ ಬೇಡ, ನಾನದನ್ನು ಒತ್ತುಕೊಳ್ತೇನೆ, ನಾನೇ ಅದಕ್ಕೆ ಜವಾಬ್ದಾರನು ಎಂದು ಯೇಸು ಸ್ವಾಮಿ ಒತ್ತುಕೊಂಡ್ರು. ಹಾಲೆಲೂಯಾ. ಇವತ್ತು ನಿಮ್ಮ ನನ್ನ ಪಾಪಗಳನ್ನು ಒತ್ತವರು ಯೇಸು ಸ್ವಾಮಿ. ದೇವಜನವೇ, ನಿಮಗೆ ಗೊತ್ತಾ,
ಯಾವ ದೇವರು ದೇವತೆಗಳಿಗೂ ಕೂಡ ಯೇಸು ಸ್ವಾಮಿಗೆ ಕೊಟ್ಟಷ್ಟು ಪ್ರಾಣಗಳು ಯಾರೂ ಕೊಟ್ಟಿಲ್ಲ. ಯಾರಾದರೂ ಕೊಟ್ಟಿದ್ದಾರ? ಈ ಭೂಮಿಯ ಮೇಲೆ ಯಾವುದಾದ್ರೂ ದೇವರಿಗೆ ಇನ್ನೊಬ್ಬರನ್ನ ತಗೊಂಡು ಬಂದು ಬಲಿ ಕೊಡೋದು ನೋಡಿರ್ತೀರಾ? ನಿಧಿ ಸಿಕ್ಕುತ್ತೆ ಅಂತೇಳಿ ಮಕ್ಕಳನ್ನ ತಂದು ಬಲಿ ಕೊಡೋದನ್ನ, ಅಂದರೆ ಅವ್ರನ್ನ ಅವರು ಕೊಡಲ್ಲ, ಬೇರೆಯವ್ರನ್ನ ಬಲಿ ಕೊಡ್ತಾರೆ. ಆದರೆ ಯೇಸು ಸ್ವಾಮಿ ಸತ್ಯ ದೇವರಾಗಿರುವುದರಿಂದಲೇ ಯೇಸುವಿಗೋಸ್ಕರ ಶಿಷ್ಯರು ಎಲ್ಲರೂ ಸತ್ತರು. ಸ್ನಾನಿಕನಾದ ಯೋಹಾನನು ನಾರ್ಮಲ್ ಡೆತ್ ಬಿಟ್ಟರೆ, ಅಲ್ಲ, ಯೋಹಾನನು ಮಿಕ್ಕಿದವರೆಲ್ಲರೂ ಕೊಲ್ಲಲ್ಪಟ್ಟರು. ಕಾರಣ ಯೇಸುವಿಗೋಸ್ಕರ. ಎಷ್ಟೋ ಜನರು, ಲೆಕ್ಕವಿಲ್ಲದಷ್ಟು ಮಿಷನರಿಗಳು, ಲೆಕ್ಕವಿಲ್ಲದಷ್ಟು ಕ್ರೈಸ್ತರು ಇವತ್ತಿನವರೆಗೂ ಸಾಯ್ತಾನೆ ಇದ್ದಾರೆ. ಇದರಲ್ಲಿ ಸತ್ಯ ಇಲ್ಲ ಅಂದರೆ ಅವರು ಪ್ರಾಣ ಕೊಡ್ತಾರ? ಈ ದೇವರು ಸತ್ಯ ಇಲ್ಲ ಅಂದರೆ ಭೂಮಿಯ ಮೇಲೆ ಅನೇಕ ಕ್ರೈಸ್ತರಿದ್ದಾರೆ, ಕೆಲವರಲ್ಲ, ಹೆಚ್ಚು ಕ್ರೈಸ್ತರಿರೋದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಧರ್ಮಗಳಿಗಿಂತ ಕ್ರೈಸ್ತರು ಅಧಿಕವಾಗಿದ್ದಾರೆ. ಯೇಸು ಸ್ವಾಮಿ ಸತ್ಯ ದೇವರಲ್ಲದೆ ಹೋದರೆ ಯಾಕೆ ನಂಬ್ತಾರೆ? ಯಾಕೆ ನಂಬ್ತಾರೆ? ಸುಮ್ಮನೆ ನಂಬ್ತಾರ? ನಂಬಲ್ಲ. ಆತನು ಸತ್ಯ ದೇವರಾಗಿರುವುದರಿಂದಲೇ, ಆತನು ಮಾಡಿದ ಕೃತ್ಯಗಳಿಂದಲೇ ಯಾವ ದೇವರಿಗಾದರೂ, ಕೆಲವರು ಏನು ಹೇಳ್ತಾರೆ ಗೊತ್ತಾ, ನಮ್ಮ ದೇವರಿಗೋಸ್ಕರ ನಾವು ಕೊಲ್ತೇವೆ ಅಂತಾರೆ. ಆದರೆ ಕ್ರೈಸ್ತರು ಯಾರಾದರೂ ಆ ರೀತಿ ಮಾಡಿದ್ದಾರಾ? ಕ್ರೈಸ್ತರು ನಾವು ನೀವೆಲ್ಲ ದೇವರು ನಂಬ್ಕೊಳ್ಳಿ, ಇಲ್ಲಾಂದ್ರೆ ನಾವು ನಿಮ್ಮನ್ನು ಸಾಯಿಸ್ತೀವಿ ಅಂತೇಳಿ ಯಾರನ್ನು ಹೇಳಿದಾರ? ನೋಡಿದರ? ಈ ಪ್ರೀತಿ ಯೇಸು ಸ್ವಾಮಿ ಕೂಡ ತಾನು ತಪ್ಪಿಸ್ಕೊಳ್ಬೇಕಾಗಿದ್ದರೆ ಒಂದು ರಾಜಕೀಯ ವ್ಯಕ್ತಿಯಾಗಿ ಆಗ್ಬೋದಾಗಿತ್ತು. ಬರಬ್ಬನೆಂಬ ದ್ರೋಹಿಯನ್ನು, ಕೆಟ್ಟವನನ್ನು ಶಿಲುಬೆಗೆ ಹಾಕಬೇಕಾಗಿತ್ತು. ಆದರೆ ಯೇಸು ಸ್ವಾಮಿಯ ಬರಬ್ಬನನ್ನು ಬಿಡಿಸಿ ಆ ಬರಬ್ಬನ ಜಾಗದಲ್ಲಿ ತಾನು ಶಿಲುಬೆಗೆ ಹೋದನು. ನನ್ನ ಪ್ರಿಯ ದೇವಜನರೇ, ಲೋಕದ ಜನರು ಈಗಿನ ಕಾಲದಲ್ಲೆಲ್ಲ ಈ ಮಾತನ್ನು ಯೇಸು ಸ್ವಾಮಿಗೆ ಹೇಳಿದ್ದಾರೆ. ಯಾರಿಗೆ? ನಮ್ಮನ್ನೆಲ್ಲ ಈ ಪ್ರಶ್ನೆ ಮಾಡೋದು. ಇವತ್ತು ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಇಲ್ಲಿ, ನಿಮ್ಮ ಯೇಸು ಏನು, ಅವನನ್ನೇ ರಕ್ಷಿಸ್ಕೊಳ್ಳೋಕ್ಕಾಗಿಲ್ಲ, ಅವನೇ ಸತ್ತೋದ, ಅವನೇ 3 ಮೊಳೆಗಳಿಂದ ಹಿಂಗಾಗೋದ, ಅವನನ್ನೇ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ನಿಮ್ಮನ್ನೇನು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿದ್ರೆ ಈ ಮಾತು ಅನ್ನೋರು ಯೇಸುವೇ ಸ್ತೋತ್ರ ಅಂತಾರೆ. ಹಿಂಸೆ ಮಾಡುವವರೇ ಸ್ವಾಮಿ ನನಗೆ ಹಿಂಸೆ ಆಗಲಿ ಅಂತಾರೆ. ಕೊಲ್ಲಕ್ಕೆ ಹೋಗ್ತಾ ಇದ್ದಾರೆ ಜನರಲ್ಲ. ಯೇಸು ಸತ್ಯ ಗೊತ್ತಿದ್ರೆ ಅವರೇ ನನ್ನನ್ನೇ ಕೊಲ್ರಿ ಬೇಕಾದ್ರೆ ಅನ್ನೋ ಸ್ಥಿತಿಗೆ ಬರ್ತಾರೆ. ಯಾಕೆಂದರೆ ಅವರಿಗೆ ಸತ್ಯ ಗೊತ್ತಿಲ್ಲ. ಅವರಿಗೆ ಸತ್ಯ ಗೊತ್ತಿಲ್ಲ, ಶಾಸ್ತ್ರದ ಮಾತು ಗೊತ್ತಿಲ್ಲ, ಬೈಬಲ್ ಏನು ಹೇಳ್ತು ಗೊತ್ತಿಲ್ಲ, ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಿಲ್ಲ. ಎಷ್ಟೋ ಸಾರಿ ಆತನು ತಪ್ಪಿಸಿಕೊಳ್ಳಬಹುದಾಗಿತ್ತು, ಒಂದು ಸೈನ್ಯ ಮಾಡಬಹುದಾಗಿತ್ತು. ಎಲ್ಲರೂ ಬಂದು ಹೇಳ್ತಾರೆ, ಸ್ವಾಮಿ ನಾವು ನಿಮ್ಮ ಹಿಂದೆ ಬರ್ತೀವಿ, ನಾವು ನಿಮ್ಮ ಹಿಂದೆ ಬರ್ತೀವಿ. ಆತನು ಹೇಳ್ಬೋದಾಗಿತ್ತು, ಶಿಷ್ಯರು ಹೋಗ್ಬಿಟ್ಟು ಎಲ್ಲರನ್ನ ಸೇರಿಸ್ಕೊಳ್ರಿ, ಒಂದು ದೊಡ್ಡ ಸೈನ್ಯ ಮಾಡೋಣ ಅಂದಿದ್ರೆ. ಕೆಲವು ಶಿಷ್ಯರು ಯಾಕೆ ಯೇಸು ಸ್ವಾಮಿ ಹಿಂದೆ ಬಂದರು ಗೊತ್ತಾ ನಿಮಗೆ? ಈತನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರಾಜ ಆಗ್ತಾನೆ, ಮುಂದೆ ದಿನದಲ್ಲಿ ಒಳ್ಳೆ ಫಾಲೋಯಿಂಗ್ ಇದೆ ಈತನಿಗೆ, ನಮಗೂ ಒಂದು ಮಂತ್ರಿ ಪೋಸ್ಟ್ ಸಿಗುತ್ತೆ, ನಮಗೂ ಒಂದು ಮುಖ್ಯಮಂತ್ರಿ ಪೋಸ್ಟ್ ಸಿಗುತ್ತೆ ಅಂತ ಬಂದರು. ಆದರೆ ಯೇಸು ಸ್ವಾಮಿ ಹೇಳಿದ್ದೇನು ಗೊತ್ತಾ? ಏನಪ್ಪ, ನಿನ್ನ ರಾಜ್ಯ ಅಂದರೆ ಯೇಸು ಸ್ವಾಮಿ ಹೇಳಿದರು, ನನ್ನ ರಾಜ್ಯ ಇಲ್ಲೇ ಇಲ್ಲ. ಆತನು ರಾಜನಲ್ಲ, ಆತನು ರಾಜಾದಿರಾಜನು. ಆಮೇನ್. ಆತನು ರಾಜನಲ್ಲ. ಆತನು ನೆನೆಸಿದಿದ್ರೆ ಅಲ್ಲೇ ರಾಜನಾಗಬಹುದಾಗಿತ್ತು. ಆದರೆ ಆತನು ರಾಜರುಗಳಿಗೆ ರಾಜನು, ಅರಸರಿಗೆ ಅರಸನು, ದೇವಾದಿದೇವನು, ಸರ್ವೋತ್ತನು, ಸರ್ವಶಕ್ತನು, ಸೃಷ್ಟಿಕರ್ತನಾದ ದೇವರು ಸ್ವತಃ ಮಾನವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಮಾನವಧಾರಿಯಾಗಿ ಮಾತ್ರ ಬಂದನೆ ಹೊರತು ಆತನೇನು ಶಿಕ್ಷೆ ಹೊಂದಿ ಏನೋ ಸ್ವಲ್ಪ ಶಿಕ್ಷೆ ಹೊಂದನಲ್ಲ. ಇವತ್ತು ನೋಡ್ರಿ, ಅನೇಕ ಅರಸರುಗಳು, ಅನೇಕ ಮೇಧಾವಿಗಳು, ಅನೇಕ ಹಣವಂತರು ಈ ಕ್ರೈಸ್ತತ್ವ ಇಲ್ಲದೆ ಮಾಡಿಬಿಡ್ತೀವಿ, ಬೈಬಲ್ ಇಲ್ಲದೆ ಮಾಡಿಬಿಡ್ತೀವಿ, ಇವ್ರನ್ನ ಮುಗಿಸ್ಬಿಡ್ತೀವಿ ಅಂತ ಬಂದರು. ಇದು ಇವತ್ತಿಂದಲ್ಲ, ಯೇಸು ಸ್ವಾಮಿ ಶಿಲುಬೆಗೆ ಏರಿದಾಗಲಿಂದಲೂ ಹೇಳ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, ಇವತ್ತು ಆಗುತ್ತಾ? ಕ್ರೈಸ್ತತ್ವವನ್ನು ಅಂತ್ಯ ಮಾಡಲಿಕ್ಕೆ ಯಾರಿಂದಾದರೂ ಆಗುತ್ತಾ? ಯಾಕೆಂದರೆ ಇದು ಮನುಷ್ಯರು ಉಂಟು ಮಾಡಿದ್ದಲ್ಲ. ಎಷ್ಟೋ ಧರ್ಮಗಳು ಮನುಷ್ಯರು ಉಂಟು ಮಾಡಿದರು, ಎಷ್ಟೋ ಚಳುವಳಿಗಳು ಮನುಷ್ಯರು ಉಂಟು ಮಾಡಿದ್ರು. ಆ ಮನುಷ್ಯರು ಇಲ್ಲ, ಆ ಚಳುವಳಿಗಳು ಇಲ್ಲ.
ಎಷ್ಟೋ ಪಕ್ಷಗಳು ಬಂದವು, ಇದಾವ ಪಕ್ಷಗಳಿಲ್ಲ? ಇಲ್ಲ. ಕೆಲವು ಪಕ್ಷಗಳು ಮೊದಲು ಅಧಿಕಾರದಲ್ಲಿದ್ವು, ಈಗ ಇದ್ದಾವೆ, ಮತ್ತೆ ಇರ್ತಾವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಪ್ರಭುತ್ವಗಳು ಮಾರ್ಪಟ್ಟರು, ಅರಸರುಗಳು ಮಾರ್ಪಟ್ಟರು, ನನ್ನ ರಾಜ್ಯವು ಮಾರ್ಪಡುವುದಿಲ್ಲ. ಅದು ಸದಾಕಾಲ ಇರುವಂಥದ್ದು, ಅದಕ್ಕೆ ಅಳಿವಿಲ್ಲ. ಯಾಕೆಂದರೆ ಅದು ಭೂಮಿಗೆ ಸಂಬಂಧಪಟ್ಟದ್ದಲ್ಲ, ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಹಾಗಿರುವಾಗ ಅದನ್ನು ಅಂತ್ಯ ಮಾಡಲಿಕ್ಕೂ, ಅದನ್ನು ನಿರ್ಮೂಲ ಮಾಡಲಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಅನೇಕರು ಏನಂದು ಕೊಡ್ತಾರೆ ಅಂದರೆ, ಇವ್ರನ್ನ ಹೊಡೆದು ಬಿಟ್ಟರೆ, ರಕ್ತ ಬರ್ಸಂಗೆ ಮಾಡಿಬಿಟ್ರೆ ಇವ್ರು ಬಿಟ್ಬಿಡ್ತಾರೆ, ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಡ್ತಾರೆ, ಈ ಚರ್ಚ್ಗೆ ಹೋಗೋದು ಬಿಟ್ಬಿಡ್ತಾರೆ ಅಂದ್ಕೊಳ್ತಾರೆ. ಮಹಾತ್ಮ ಗಾಂಧಿಯವರು ಹೇಳಿದ ಮಾತು ಏನಂದರೆ, ಅವನ್ನ ಮುಟ್ಟಬೇಡ್ರಿ. ಯಾಕೆಂದರೆ ಅನೇಕರು ಹೇಳೋದೇನೆಂದರೆ, ಅವರ ರಕ್ತ ಸುರಿಸಿದರೆ ಜಾಸ್ತಿ ಆಗ್ತಾರೆ ಅವರು. ಯಾಕೆಂದರೆ ಅದು ಯೇಸು ಸ್ವಾಮಿ ರಕ್ತ ಸುರಿಸಿ ಸ್ಟಾರ್ಟ್ ಆಗೋದು. ಅದು ನಾನು ಯಾವಾಗ ಹೇಳ್ತಾ ಇರ್ತೀನಿ ನೋಡ್ರಿ, ಯಾವಾಗ ಹೇಳ್ತಾ ಇರೋದು, ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲಿಗೆ ಬಾಡುತ್ತಾ? ಬೆಂಕಿಯಲ್ಲೇ ಹುಟ್ಟಿರೋದು ಬಿಸಿಲು ಬಂದ ತಕ್ಷಣ ಬಾಡೋಗುತ್ತಾ? ಕ್ರೈಸ್ತತ್ವ ಹಾಗೇನೆ. ಯಾರೋ ಭಯಪಡಿಸ್ಬಿಟ್ಟು ಯಾರೋ ನಿರ್ಮೂಲ ಮಾಡುತ್ತೇವೆ ಅಂತೇಳಿ, ಆಗಲೇ 12 ಜನ ಇದ್ದಾಗಲೇ ನಿರ್ಮೂಲ ಮಾಡಿಬಿಡ್ತೀವಿ ಅಂತ ಪಣ ತೊಟ್ಟರು. ಇವತ್ತು ಪ್ರಪಂಚದಲ್ಲಿ ಎಲ್ಲ ಧರ್ಮಗಳಿಗಿಂತ, ಎಲ್ಲ ಜನರಿಗಿಂತ ಜಾಸ್ತಿ ಇದ್ದಾರೆ. ಇನ್ನೆಲ್ಲಿ ನಿರ್ಮೂಲ ಮಾಡ್ತಾರೆ? ಇದು ಮನುಷ್ಯನಿಂದ ಆದದ್ದಲ್ಲ, ಇದು ದೇವರಿಂದ ಆದದ್ದು. ನೋಡಿ, ವಾಕ್ಯಗಳನ್ನು ಗಮನಿಸಿ ನೋಡ್ರಿ. ಯಾಕೆ ಆತನು ಬಿಡಿಸಿಕೊಳ್ಳಲಿಲ್ಲ? ಮೊದಲನೇದು ಆತನೇ ಹೇಳ್ತಾನೆ, ನಾನು ಬೇಡ್ಕೊಂಡ್ರೆ ದೇವದೂತರೇ ಬರ್ತಾರಪ್ಪ ನನ್ನನ್ನು ಕಾಪಾಡಲಿಕ್ಕೆ. ಆದರೆ ಶಾಸ್ತ್ರದ ಮಾತು ನೆರವೇರಬೇಕು, ಶಾಸ್ತ್ರದ ಪ್ರಕಾರವೇ ನೆರವೇರಬೇಕು ಅಂತ ಪೌಲನು ಹೇಳ್ತಾ ಇದ್ದಾನೆ. ಕೊರಿಂಥದಲ್ಲಿ ಯೋಹಾನ 10:18 ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ದಾರೆ, ನನ್ನ ಪ್ರಾಣನ ಯಾರು ನನ್ನಿಂದ ತೆಗಿಯಕ್ಕಾಗಲ್ಲ, ನಾನೇ ಕೊಡ್ತೀನಿ ಅಂತ ಹೇಳಿದರು. ಅನೇಕ ಸಾರಿ ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ರು, ನಾನು ಕೊಡ್ತೀನಿ ಅಂತ ಹೇಳಿದರು. ಅನೇಕ ದೇವಭಕ್ತರು, ಥಿಯೋಲಜಿಯನ್ಸ್ ಅಂದರೆ ದೇವಭಕ್ತರು ಹೇಳ್ತಾರೆ, ಆತನು ನಮಗಾಗಿ ತನ್ನ ಪ್ರಾಣವನ್ನು ಕೊಡುತ್ತಾನೆ. ದೇವಜನವೇ, ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನೆ. ಜಸ್ಟಿನ್ ಟೈಲರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಇಂಗ್ಲೀಷಲ್ಲಿ ನಾನು ಓದ್ತೇನೆ, ಕೆಲವರಿಗೆ ಇಂಗ್ಲೀಷಲ್ಲಿ ನೋಡೋವರಿಗೆ ಅರ್ಥ ಆಗಬೇಕು. ಇಟ್ ವಾಸ್ ನಾಟ್ ನೈಲ್ಸ್ ದಟ್ ಹೆಲ್ಡ್ ಜೀಸಸ್ ಟು ದಟ್ ರೆಚೆಡ್ ಕ್ರಾಸ್. ಆ ಒಂದು ಏನು ಕಠಿಣ ಶಿಲುಬೆಗೆ ಒಡೆದದ್ದು, ಹಿಡಿದಿಟ್ಟಿದ್ದು ಮೊಳೆಗಳಲ್ಲ. ಇಟ್ ವಾಸ್ ಇಸ್ ಅನ್ಕ್ವಾಲಿಫೈಡ್ ರೆಸಲ್ಯೂಷನ್ ಔಟ್ ಆಫ್ ಲವ್ ಫಾರ್ ಹಿಸ್ ಫಾದರ್. ತನ್ನ ತಂದೆ ದೇವರ ಮೇಲಿದ್ದ ಪ್ರೀತಿಯನ್ನು ರುಜುಪಡಿಸುವುದಕ್ಕಾಗಿ ತೆಗೆದುಕೊಂಡ ತೀರ್ಮಾನ ಅಂತ ಹೇಳ್ತಾ ಇದೆ. ಟು ಡೂ ಹಿಸ್ ಫಾದರ್ಸ್ ವಿಲ್, ತನ್ನ ತಂದೆಯ ಚಿತ್ತವನ್ನು ಮಾಡುವುದಕ್ಕೂ, ಆ್ಯಂಡ್ ವಿತಿನ್ ದಟ್ ಫ್ರೇಮ್ ವರ್ಕ್ ಇಟ್ ವಾಸ್ ಹಿಸ್ ಲವ್ ಫಾರ್ ಸಿನ್ನರ್ಸ್ ಲೈಕ್ ಮೀ. ನನ್ನಂಥ ಪಾಪಿಗಳಿಗೋಸ್ಕರ ಆತನು ಪ್ರಾಣ ಕೊಡಲಿಕ್ಕೆ ತೀರ್ಮಾನಿಸಿದ್ದೇನೆ ಹೊರತು ಯಾರೂ ಆತನ ಪ್ರಾಣವನ್ನು ತೆಗೆಯಲಿಕ್ಕೆ ಆಗಲಿಲ್ಲ. ಹಾಲೆಲೂಯಾ. ನಿಜ ಅಲ್ವಾ? ನಿಜ ಅಲ್ವಾ? ಅಲ್ಲಿ ಬರುವಂಥವರು, ಹೋಗುವಂಥವ್ರು, ಬರುವಂಥವರೆಲ್ಲ ಯೇಸುವನ್ನು ನೋಡಿಬಿಟ್ಟು, ಹೇ ಏನಯ್ಯ, ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟೆ, ಹುಟ್ಟು ಕುಂಡ್ರಿಗೆ ಕಾಲು ಕೊಟ್ಟೆ, ಕುಷ್ಠರೋಗಿಗಳನ್ನು ವಾಸಿ ಮಾಡಿದೆ, ಸತ್ತವರನ್ನ ಎಬ್ಬಿಸಿದೆ, ಅದ್ಭುತಗಳನ್ನು ಮಾಡಿದೆ, 5 ರೊಟ್ಟಿ 2 ಮೀನೆಲ್ಲ 5,000 ಜನರಿಗೆ ನೀರು ಊಟ ಕೊಟ್ಬಿಟ್ಟೆ, ನೀರಿನ ಮೇಲೆ ನಡೆದು ಬಿಟ್ಟೆ ಅಲ್ವಾ? ದೆವ್ವಗಳನ್ನು ಹಿಡಿದವ್ರನ್ನೆಲ್ಲ ಗದರಿಸಿ ಬಿಟ್ಟೋಗಂತ ಹೇಳಿದೆ, ನಿನ್ನ ಪಾಪಗಳನ್ನು ಕ್ಷಮಿಸ್ತೀನಿ ಅಂತ ಹೇಳಿದೆ. ನೀನು ಮಾಡದೇ ಇರುವಂಥದ್ದು ಒಂದೂ ಇಲ್ಲ. ನೀರಿನ ಮೇಲೆ ಅಧಿಕಾರ, ಗಾಳಿಯ ಮೇಲೆ ಅಧಿಕಾರ, ದೆವ್ವಗಳ ಮೇಲೆ ಅಧಿಕಾರ, ಮರಣದ ಮೇಲೆ ಅಧಿಕಾರ, ರೋಗದ ಮೇಲೆ ಅಧಿಕಾರ, ನಿನಗಿಷ್ಟೊಂದು ಅಧಿಕಾರ ಇದೆ. ಇವಾಗ ಅಲ್ಲಕ್ಕಿತ್ತ ಹಾವಿನಂತೆ ಸುಮ್ಕಾಗ್ಬಿಟ್ಟಿದೆಯಲ್ಲಪ್ಪ. ಅಲ್ಲಕ್ಕಿತ್ತ ಹಾವಿನಂತೆ, ವಿಷ ಇಲ್ಲದ ಹಾವಿನಂತ ಆಗ್ಬಿಟ್ಟಿದೆಯೇ? ಹುಲಿ ಅಂತಿದ್ದವನು ಇಲಿ ಅಂತ ಆಗ್ಬಿಟ್ಟಿದೀಯ. ರಾಜಾರೋಷವಾಗಿದ್ದಂಥ ನೀನು ಈಗ ಏನು ರೋಷನೇ ಇಲ್ಲ, ಏನಾಗ್ಬಿಡ್ತು ನಿನಗೆ? ಅನೇಕರು ಅಂದುಕೊಂಡ್ರು, ಮೊದಲು ಈತನಿಗೆ ದೆವ್ವ ಹಿಡಿದಿತ್ತು, ಇವಾಗ ದೆವ್ವ ಬಿಟ್ಟು ಹೋಗ್ಬಿಟ್ಟಿದೆ. ಜನರು ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಯೇಸು ಸ್ವಾಮಿಯ ಶಿಲುಬೆ ಹಾಕಿದಾಗ, ಯೇಸು ಸ್ವಾಮಿ ಶಿಲುಬೆ ಹೊತ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ, ಇವನೇ ತಾನೇ ಅಲ್ಲಿ ಅದೇನೋ ಕೆಲಸ ಮಾಡಿದ್ದು, ಏನಪ್ಪ ಇವನಿಂದ ಜನರು ಇಷ್ಟು ಹೋಗ್ತಾ ಇದ್ರು ಬರ್ತಾ ಇದ್ರು, ಮತ್ತೆ ಈಗ ನೋಡಿದ್ರೆ ಇವನೇ ರಕ್ಷಿಸ್ಕೊಳಕ್ಕಾಗ್ತಾ ಇಲ್ಲ. ಅಯ್ಯಯ್ಯೋ ನೋಡ್ರಪ್ಪ, ಏಟು ನೋಡ್ರಪ್ಪ, ರಕ್ತ ನೋಡ್ರಪ್ಪ, ಅಯ್ಯಯ್ಯೋ ಅವ್ರ ಬಟ್ಟೆ ಇಲ್ಲ ನೋಡ್ರಪ್ಪ,
ಅಯ್ಯೋ, ತಲೆ ಮೇಲೆ ಮುಳ್ಳು ಕಿರೀಟ ಇಟ್ಟವರ ನೋಡಪ್ಪ, ಏನಪ್ಪ ಇಂಥ ಗತಿ ಬಂತು, ಇಂಥ ಗತಿ ಬರಬಾರ್ದಾಗಿತ್ತು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಕೆಲವರಾದರೆ ಥೂ ಅಂತ ಉಗಿದ್ರು. ಯೇಸು ಸ್ವಾಮಿ ಎಲ್ಲವನ್ನ ಸಹಿಸಿಕೊಂಡ. ಯಾಕೆ ಗೊತ್ತಾ? ಮಾನವರಾದ ನಿಮ್ಮಂಥ ನನ್ನಂಥ ಪಾಪಗಳನ್ನು ರಕ್ಷಿಸುವುದಕ್ಕಾಗಿ ಆತನು ಎಲ್ಲವನ್ನ ಸಹಿಸಿಕೊಂಡ. ತಪ್ಪಿಸ್ಕೋಬೋದಾಗಿತ್ತು, ಓಡೋಗ್ಬೋದಾಗಿತ್ತು, ಅಪ್ಪಣೆ ಕೊಡ್ಬೋದಾಗಿತ್ತು, ಇಷ್ಟೂ ಮಾಡಿದವನು. ಅದಕ್ಕೆ ಒಬ್ಬ ಸೇವಕರು ಈ ರೀತಿ ಹೇಳ್ತಾರೆ, ಮರಣವೇ ಆತನನ್ನು ಹಿಡ್ಕೊಳ್ಳೋಕ್ಕಾಗಲಿಲ್ಲ, ಸಮಾಧಿಯೇ ಆತನನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ, 3 ಮೊಳೆಗಳು ಯಾವ ಲೆಕ್ಕ ಆತನಿಗೆ ಅಲ್ವಾ? ಮರಣನೇ ಅವನ್ನೇನು ಮಾಡೋಕ್ಕಾಗಿಲ್ಲ, ಸಮಾಧಿನೇ ಏನು ಮಾಡೋಕ್ಕಾಗಿಲ್ಲ, ಅಂದರೆ 3 ಮೊಳೆಗಳೇನು ಮಾಡ್ತಾ ಇದ್ವು. ಆದರೆ ಆತನು ಬಲವಂತದಿಂದಲ್ಲ, ಆತನು ಬೇಕಂತ ಮಾಡಿದ್ದು, ಆತನು ಬೇಕಂತ ಮಾಡಿದ ಕೃತ್ಯ ಇದು. ಆಮೇಲೆ ಇವರೆಲ್ಲ ಜನರೆಲ್ಲ ಹೇಳಿದ್ರಲ್ವಾ, ಶಿಲುಬೆಗೆ ಹಾಕಿದ ಮೇಲೆ, ಶಿಲುಬೆ ಮೇಲೆ ನೋಡಿಬಿಟ್ಟು ಜನರು ಹೇಳ್ತಾರೆ, ಇವಾಗೊಂದು ಕೆಲಸ ಮಾಡು ಯೇಸುವೆ, ಈಗಲೂ ಏನು ಸಮಯ ಮೀರಿಲ್ಲ. ಯಾವಾಗ ಆ ಶಿಲುಬೆಗೆ ಹಾಕಿದಾರಲ್ಲ, ಮೊಳೆಗಳು ಹೊಡೆದು ಎಬ್ಬಿಸಿದಾರಲ್ಲ, ಅವಾಗ ಹೇಳ್ತಾರೆ, ಜನರೆಲ್ಲ ಬಂದು ಹೇಳ್ತಾರೆ, ಒಂದು ಕೆಲಸ ಮಾಡು, ಇವಾಗ ನೀನು ಇಳಿದು ಬಂದರೂ ಕೂಡ ನಾವು ನಂಬ್ತೀವಿ. ಏನೋ ಇವಾಗ ನೀನು ಇಳಿದು ಬಂದರೂ ನಾನು ಒಂದು ನಂಬ್ತೀವಿ, ಇಳಿದು ಬಂದುಬಿಡು ಅಂದರು. ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ, ದೇವರೇ, ತಂದೆಯೇ, ಇವರೇನು ಮಾಡ್ತಾ ಇದ್ದಾರೆ ಇವರಿಗೆ ಗೊತ್ತಿಲ್ಲ. ಯಾರನ್ನೆಲ್ಲ ನೋಡಿ ಹೇಳ್ತಾ ಇದ್ದಾನೆ, ಗೀಯಾಡಿಸಿದವರು, ಉಗಿದವರು, ಬಟ್ಟೆ ಹರಿದವರು, ಚೀಟು ಹಾಕಿದವರು, ಕೊರಡೆಗಳಿಂದ ಒಡೆದವರು, ಶಿಲುಬೆಗೆ ಮೊಳೆಗಳಿಂದ ಒಡೆದವರು, ಎಲ್ಲರನ್ನ ನೋಡಿ ಹೇಳ್ತಾ ಇದ್ದಾರೆ, ತಂದೆಯೇ, ಇವರೇನು ಮಾಡ್ತಾ ಇದ್ದಾರೋ ಇವರಿಗೆ ಗೊತ್ತಿಲ್ಲಪ್ಪ, ಇವರನ್ನು ಕ್ಷಮಿಸು. ಹಾಲೆಲೂಯ. ನೋಡಿ ಎಂಥ ಮನಸ್ಸು ಅಲ್ವಾ. ಈಗಲೂ ತಂದೆ, ಇವರೆಲ್ಲ ಯಾರೆಲ್ಲ ನನ್ನ ದೂಷಿಸ್ತಾ ಇದ್ದಾರೆ, ಇವರೆಲ್ಲ ಸತ್ತು ಬೀಳಲಿ ಇಲ್ಲೇ ಅಂದರೆ ಎಲ್ಲರೂ ಏನಾಗ್ತಾ ಇದ್ರು ಅಲ್ವಾ? ಎಸ್ಕೇಪ್ ಆಗಿಬಿಡ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿಯ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಆತನು ಬಂದಿದ್ದೆ ಅದು ಅದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿರೋದು. ಇದೆಲ್ಲ ಆಯ್ತಾ? ಈಗ ಇವರೆಲ್ಲ ಮಾತಾಡಿದ ಮೇಲೆ ಅವರೇನೋ ದೂರದಿಂದ ಬೈದರು, ಅವರು ಮೇಲೆ ಇದ್ದಾರೆ ಕೆಳಗಡೆಯಿಂದ. ಈಗ ಇದೆಲ್ಲ ನೋಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಪಕ್ಕದಲ್ಲಿರೋ ಶಿಲುಬೆ ಮೇಲಿರೋ ಕಳ್ಳರು, ಈ ಕಳ್ಳರೇನು ಮಾಡಿಬಿಟ್ರು, ಪಕ್ಕದಲ್ಲಿರೋನು ಇಬ್ಬರು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಬ್ಬೊಬ್ಬರು ಪಕ್ಕದಲ್ಲಿ, ಅದೇನು ಹೇಳ್ತಾರಲ್ಲ, ದೂರದಲ್ಲಿರೋರು ನಮ್ಮನ್ನು ಯಾರಾದರೂ ಏನಾದರೂ ಅಂದರೂ ನಮಗೆ ಪರವಾಗಿಲ್ಲ, ಹತ್ತಿರದವ್ರು ಯಾರು ಅನ್ಬಾರ್ದು. ಏನಂತೀವಿ ಗೊತ್ತಾ? ಊರವರೆಲ್ಲ ನನ್ನನ್ನು ಏನಾದರೂ ಅಂದ್ಕೊಳ್ಳಿ, ಆದರೆ ನೀವು ನನ್ನನ್ನು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ನೋಡಿ ದೇವಜನವೇ, ಕುಟುಂಬದಲ್ಲಿ ನಾವು ಚೆನ್ನಾಗಿದ್ದರೆ ಸಾಕು, ಊರೆಲ್ಲ ನಮಗೆ ಎದುರಾದರೂ ಎದುರಿಸ್ಬೋದು ಅಲ್ವಾ? ಆದರೆ ಕೆಲವು ಸಾರಿ ಊರೆಲ್ಲ ನಮ್ಮನ್ನು ಗೌರವಿಸ್ಬೋದು, ಕುಟುಂಬದಲ್ಲಿ ನಮಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ಯಾಕೆಂದರೆ ಊರವರು ಬಂದು ನಮಗೆ ಅಡುಗೆ ಮಾಡಿಕೊಡಲ್ಲ, ನಮಗೆ ಊಟ ಹಾಕಲ್ಲ, ಬಟ್ಟೆ ಕೊಡಲ್ಲ, ನಮ್ಗೆ ಕಷ್ಟ ಅಂದರೆ 10 ರೂಪಾಯಿ ಕೊಡಲ್ಲ, ಯಾರೂ ಬರಲ್ಲ. ಸುಮ್ಮನೆ ಊರವರೆಲ್ಲ ನಮಗೇನಾದರೂ ಉಪಕಾರಿಗಳ ಥರ ಕಾಣಿಸ್ತಾರೆ, ಆದರೆ ನಿಜವಾಗಿಯೂ ಅಪಕಾರಿಗಳೇ. ಈಗ ಯೇಸು ಸ್ವಾಮಿಗೆ ದೂರದಲ್ಲಿದ್ದು ಬೈದವರು ಪರವಾಗಿಲ್ಲ, ಇವಾಗ ಯೇಸು ಸ್ವಾಮಿ ಪಕ್ಕದಲ್ಲೇ ಇದ್ದಾರೆ ಇಬ್ಬರು. ಈ ಕಡೆಯಿಂದ ಒಬ್ಬನಂತಾನೆ, ಓ ನೀವೇನಾ ಯೇಸು, ನಾನು ಕೇಳಿಸ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ, ಏನು ಗತಿ ಬಂತು ನಿಮಗೂ, ನೀವು ನಾನು ಒಂದೇ ನೋಡ್ರಿ, ಏನು ನಾವು ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ಯಾ, ನೀನು ಏನೋ ಮಾಡಿ ಸಿಕ್ಕಾಕೊಂಡಿದ್ಯಾ, ಹೀಗೆ ಮಾತಾಡ್ತಾ ಇದ್ದಾರೆ ಪಕ್ಕದಲ್ಲಿ. ಈ ಕಡೆಯಿಂದ ಇವನೊಬ್ಬನು ಆರ್ಷಾಗಿ ಮಾತಾಡ್ತಾ ಇದ್ದಾನೆ, ಇವರು ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ. ಕೆಲವು ಸಾರಿ ಕೆಲವರು ನೇರವಾಗಿ ಬೈದರೂ ನಮಗೆ ನೋವಾಗಲ್ಲ, ಕೆಲವರು ನಿಧಾನವಾಗಿ ಬೈದರೂ ನೋವಾಗುತ್ತೆ ಅಲ್ವಾ? ನಿಧಾನಕ್ಕೆ ಬೈದರು. ಕೆಲವು ಸಾರಿ ನೀವು ಗಾಡಿಗಳ ಮೇಲೆಲ್ಲ ಹಾಕ್ಕೊಂಡಿರೋದು ನೋಡಿರ್ತೀರ, ಹಿತಶತ್ರುಗಳ ಆಶೀರ್ವಾದ. ಅದೇನು ಶತ್ರು ಅಪ್ಪ ಅದು? ಹಿತಶತ್ರು ಅಂತೆ, ಅಂದರೆ ಒಳ್ಳೆಯದನ್ನು ಬಯಸುವ ಶತ್ರು. ಕೆಲವು ಸಾರಿ ಸಮಾಧಾನವಾಗಿ ಮಾತನಾಡುವಂಥ ಸ್ನೇಹಿತನಿಗಿಂತ, ಅದನ್ನು ನಮ್ಮನ್ನು ಕೆಡಿಸುವಂತೆ ಮಾತಾಡುವ ಸ್ನೇಹಿತನಿಗಿಂತ ನಮ್ಮನ್ನು ಸರಿಪಡಿಸುವಂತೆ ಮಾತಾಡುವ ಶತ್ರುನೇ ಮೇಲು ಅಲ್ವಾ?
ನಮ್ಮನ್ನು ಕೆಡಿಸುವ ಸ್ನೇಹಿತನಿಗಿಂತ ನಮ್ಮನ್ನು ಸರಿಪಡಿಸುವ ಶತ್ರುನೇ ಮೇಲು. ಅದನ್ನು ನಾವು ಗಮನಿಸಲ್ಲ. ಈಗ ಯೇಸು ಸ್ವಾಮಿ ಪಕ್ಕದಲ್ಲಿಯೇ ಇಬ್ಬರು, ಇವನೊಂದು ನಿಮ್ಮ ಬಗ್ಗೆ ಕೇಳಿಸ್ಕೊಂಡ್ವಿ, ನೀನು ಹಂಗೆ ಮಾಡಿದಂತೆ ಹಿಂಗೆ ಮಾಡಿದಂತೆ, ಅವ್ರು ನೋವಾಗ್ತಾ ಇದೆ, ನೀವು ನನ್ನನ್ನು ಬಿಡಿಸಿ. ಆ ಮಾತಂದಿಲ್ಲ. ಇನ್ನೊಂದು ಮಾತಂದ್ರೇನು? ನಿನ್ನನ್ನು ನೀನು ಬಿಡಿಸ್ಕೋ, ನಮ್ಮನ್ನು ಬಿಡಿಸು. ಏನಂತೆ? ನಿನ್ನನ್ನು ನೀನು ಬಿಡಿಸ್ಕೋ, ನಮ್ಮನ್ನು ಬಿಡಿಸು. ಒಳ್ಳೆ ಆಫರ್ ನೋಡಿದ್ರೆ. ಎಲ್ಲಿಂದ ಎಲ್ಲಿಯವರೆಗೂ ಯೇಸು ಸ್ವಾಮಿಗೆ ಬಿಡಿಸ್ಕೊಳಕ್ಕೆ ಹೇಳ್ತಾ ಇದ್ದಾರೆ ನೋಡಿದ್ರ. ಯೇಸು ಸ್ವಾಮಿ ಶಿಲುಬೆಗೆ ಏರಿದ್ದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣಿಸಬೇಕಾಗಿತ್ತು. ಅನೇಕರು ಹೇಳ್ತಾರೆ ಶಿಲುಬೆಗೆ ಏರ್ದ ಸಾಕು ಅಂತ. ಶಿಲುಬೆಗೆ ಏರಿದ್ದಲ್ಲ, ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು. ಅದನ್ನ ಕ್ರೈಸ್ತರ ಅರ್ಥ ಮಾಡ್ಕೋಬೇಕು. ಈಗಲೂ ಸೈತಾನ ಆಪ್ಷನ್ ಕೊಡ್ತಾ ಇದ್ದಾನೆ, ಜನರ ಮೂಲಕ, ಕಳ್ಳನ ಮೂಲಕ, ಸೈನಿಕರ ಮೂಲಕ. ಕೆಲವರು ಏನು ಹೇಳ್ತಾರೆ ಗೊತ್ತಾ? ಆಯಿತು, ಇಷ್ಟು ದಿನ ನೀನು ಚರ್ಚ್ಗೆ ಹೋಗಿದೀಯಾ, ಇಷ್ಟು ದಿನ ಯೇಸುಸ್ವಾಮಿ ನಂಬಿದೀಯಾ, ಆಯಿತು ಬಿಡು, ಇನ್ಮೇಲೆ ಹೋಗಲ್ಲ ಅಂತೇಳು, ಇನ್ಮೇಲೆ ಯೇಸುಸ್ವಾಮಿ ನಂಬಲ್ಲ ಅಂತೇಳು, ನಿನಗೇನು ಬೇಕೋ ನಾವು ಅದು ಮಾಡ್ತೀವಿ. ಹೇಳ್ತಾರ ಇಲ್ವಾ? ಅನೇಕಗಳಲ್ಲಿ ಈ ಮಾತು ಹೇಳ್ತಿದ್ರೆ, ಆಯ್ತು ಇಷ್ಟು ದಿನ ಮಾಡಿದ್ದಾಯ್ತು, ಇನ್ನು ಮುಂದೆ ಮಾಡಬೇಡ. ಈಗ ಯೇಸು ಸ್ವಾಮಿಗಷ್ಟೇ, ಆಯಿತು ಶಿಲುಬೆವರೆಗೂ ಬಂದ್ಬಿಟ್ಟಿದೀಯಾ, ಇವಾಗಲೂ ನೀನೇನಾದರೂ ಬೇಡ ಅಂದರೆ ನಿನ್ನನ್ನು ಬಿಡಿಸೋದಕ್ಕೆ ಪರಿಸಾಯರಿಗೂ ಶಾಸ್ತ್ರಿಗಳಿಗೂ ಏನಾದರೂ ಹೇಳಿದರೆ ಸಾಕಾಗಿತ್ತು. ಆಯಿತು ನನ್ನ ತಪ್ಪಾಯಿತು, ನೀವು ಹೇಳ್ದಂಗೆ ನಾನು ನಡ್ಕೊಳ್ತೀನಿ ಅಂದಿದ್ದರೆ ಇಮಿಡಿಯೇಟಾಗಿ, ಅಂದರೆ ನಾನು ಇದೆಲ್ಲ ಇಲ್ಲ, ಆದರೆ ಹೇಳ್ತಾ ಇರೋದು ಅಲ್ಲಿ ಹೋಗಿರಿ ಅವ್ರು ಬಿಡಿಸ್ಕೋಬೋದಾಗಿತ್ತು. ಅವ್ರಿಗೆ ಅಧಿಕಾರ ಇತ್ತು, ಶತಾಧಿಪತಿಗಳಿಗೆ, ಪರಿಸಾಯರಿಗೆ, ಇವರೆಲ್ಲರಿಗೂ. ಆದರೆ ಯೇಸು ಸ್ವಾಮಿ, ಯಾಕೆಂದರೆ ಆತನ ಬಂದಿರೋ ತೀರ್ಮಾನನೇ ಬೇರೆ. ದೇವಜನ ಇವತ್ತು ನೋಡಿದ್ರ ಆ ಕಳ್ಳರು ಹೇಳ್ತಾ ಇದ್ದಾರೆ, ನಿನ್ನನ್ನು ನೀನು ಬಿಡಿಸ್ಕೋ, ನಮ್ಮನ್ನು ಬಿಡಿಸು. ಆದರೆ ಯೇಸು ಸ್ವಾಮಿ ಬಿಡಿಸ್ಕೊಟ್ರ? ನೆವ ಇಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, 1 ಪೇತ್ರ 2:24 ನಾನು ಬೇಗ ಮುಗಿಸ್ತೇನೆ, ಇನ್ನು ಸ್ವಲ್ಪ ಇದೆ. 2 ಪೇತ್ರ 24 ಯಾಕೆ ಆತನು ಮರಣಿಸಲಿಕ್ಕೆ ತೀರ್ಮಾನಿಸಿದನು ಎಂದರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನೇ ನಮ್ಮ ಏನು ಮಾಡಿದನು? ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡನಂತೆ. ನಾನು ಹೇಳಿದ ಘಟನೆಯಲ್ಲಿ ಜಡ್ಜು ಮಗನ ಶಿಕ್ಷೆಯನ್ನು ಹೊತ್ತುಕೊಂಡಂತೆ ನನ್ನ ಪಾಪಗಳನ್ನು ಆತನು ಮರಣದ ಕಂಬದ ಮೇಲೆ ಹೊತ್ತುಕೊಂಡನು. ಇನ್ನೊಂದು ವಿಷಯ ಗಮನಿಸಬೇಕು, ಎಲ್ರಿಗೂ ಮರಣ ಶಿಕ್ಷೆ ಆಯಿತು ಶಿಲುಬೆ ಮೇಲೆ, ಆದರೆ ಯೇಸು ಸ್ವಾಮಿ ಪಾಪರಹಿತನಾಗಿದ್ದನು. ಆ ಬಲಿ ಬೇಕಾಗಿತ್ತು, ಯಾರನ್ನೋ ಒಬ್ಬನ ಬಲಿ ಕೊಡ್ಬೋದಾಗಿತ್ತು, ಅದೆಲ್ಲ ಮುಖ್ಯ. ಪಾಪರಹಿತನಾದವನು, ಸ್ನಾನಿಕನಾದ ಯೋಹಾನನು ಹೇಳಿದನು, ಇಗೋ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಯಾವ ಕುರಿಮರಿ? ನಿಷ್ಕಳಂಕವಾದ ದೇವರ ಕುರಿಮರಿ. ಹಾಲೆಲೂಯ. ಯಾವ ಕುರಿಮರಿ? ಎಲ್ಲ ಕುರಿಮರಿಗಳನ್ನು ಕಡಿಬೋದು ನಾವು, ಆದರೆ ಅಲ್ಲ, ನಿಷ್ಕಳಂಕವಾದ. ಹಾಗೆ ಯೇಸು ಸ್ವಾಮಿಯ ಬಗ್ಗೆ ಸ್ನಾನಿಕನಾದ ಏನು ಹೇಳ್ತಾನೆ? ಯಜ್ಞಕ್ಕೆ, ನೋಡಿ ಮಾತನ್ನು ಗಮನಿಸ್ರಿ, ಯಜ್ಞಕ್ಕೆ ದೇವರು ನೇಮಿಸಿರುವ ನಿಷ್ಕಳಂಕವಾದ ಕುರಿಮರಿ. ಕೆಲವರು ಹೇಳ್ತಾರಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ ಅಂತ. ಆ ಥರ ಯೇಸು ಸ್ವಾಮಿ ಯಾರಿಗೆ ಬಿಟ್ಟರು? ಮರಣಿಸುವುದಕ್ಕಾಗಿಯೇ ಬಂದವನು. ಅದು ಈ ವಾಕ್ಯ ಹೇಳುತ್ತಾ ಇದೆ. 2 ಕೊರಿಂಥ 5:21 ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನಮಗೋಸ್ಕರ ಆತನು ಪಾಪಿಯಾದನಂತೆ. ನೋಡ್ರಿ, ಆತನು ಮಾಡಿದ ತಪ್ಪಿನಿಂದಲ್ಲ, ಯಾವುದು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಹೌದು ಈ ಥರ ಮಾಡಿದರೆ ಯೇಸು ಅದಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾರೆ, ಅಲ್ಲ, ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಿತು. ಒಂದು 2 ದೇವ ಸೇವಕರು ಹೇಳಿದ ಮಾತನ್ನು ನಾನು ಓದುತ್ತೇನೆ. ಸೆಂಟ್ ಥಾಮಸ್ ಅಕ್ವಿನಸ್ ಅನ್ನುವಂಥವರು ಸಮ್ಮ ಥಿಯೋಲಜಿಕಾ ಅನ್ನುವಂಥ ಪುಸ್ತಕದಲ್ಲಿ 3ನೇ ಅಧ್ಯಾಯ 48ನೇ ಭಾಗದಲ್ಲಿ, ಬೈ ಸಫರಿಂಗ್ ಔಟ್ ಆಫ್ ಲವ್ ಅಂಡ್ ಒಬೀಡಿಯನ್ಸ್ ಕ್ರೈಸ್ಟ್ ಗೇವ್ ಮೋರ್ ಟು ಗಾಡ್ ದೆನ್ ವಾಸ್ ರಿಕ್ವೈರ್ಡ್ ಟು ಕಾಂಪನ್ಸೇಟ್. ಅಲ್ಲಿ ಹೇಳುತ್ತಾ ಇದೆ, ಯೇಸುವು
ಪ್ರೀತಿ ಮತ್ತು ವಿಧೇಯತೆಯಿಂದ ಮನುಷ್ಯನ ರಕ್ಷಣೆಗೆ ಬೇಕಾಗಿದ್ದಕ್ಕಿಂತಲೂ ಹೆಚ್ಚಾಗಿ ಫಾರ್ ಆಲ್ ದ ಸಿನ್ಸ್ ಆಫ್ ದ ಹ್ಯೂಮನ್ ರೇಸ್, ಫಸ್ಟ್ಲಿ ಬಿಕಾಸ್ ಆಫ್ ದ ಎಕ್ಸೀಡಿಂಗ್ ಚಾರಿಟಿ ಫ್ರಮ್ ವಿಚ್ he suffered, secondly because of dignity of his life which he laid down in atonement. ಅದು ಹೇಳ್ತಾ ಇರುವಂಥದ್ದು ಏನಂದ್ರೆ, ಆತನು ಎರಡು ರೀತಿಯಾಗಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡಿದನು. C.S. ಲೂಯಿಸ್ ಮಿಯರ್ ಕ್ರಿಶ್ಚಿಯಾನಿಟಿ ಅನ್ನುವಂಥ ಪುಸ್ತಕದಲ್ಲಿ, ದ ಸೆಂಟ್ರಲ್ ಕ್ರಿಶ್ಚಿಯನ್ ಬಿಲೀಫ್ ಈಸ್ ದಟ್ ಕ್ರೈಸ್ಟ್ ಡೆತ್ has somehow put us right with God and given us a fresh start. ದೇವರಿಂದ ಕಳೆದುಕೊಂಡಂತಹ ಸಂಬಂಧವನ್ನ ಮುಗಿಸಿಬಿಟ್ಟು ಒಂದು ಹೊಸ ಪ್ರಾರಂಭವನ್ನ ಯೇಸು ನಮಗೆ ಕೊಟ್ಟಿದ್ದಾರೆ. ದಟ್ ಈಸ್ ಡೆತ್ ಹ್ಯಾಸ್ ವಾಶ್ಡ್ ಅವರ್ ಸಿನ್ಸ್. ಆತನ ಮರಣವು ನಮ್ಮ ಪಾಪಗಳನ್ನು ತೊಳೆಯಿತು. ಅಂಡ್ ದಟ್ ಬೈ ಡೈಯಿಂಗ್ ಈ ಡಿಸೇಬಲ್ ಡೆತ್ ಇಟ್ ಸೆಲ್ಫ್. ಆತನು ಮರಣಿಸುವುದರಿಂದ ಮರಣದ ಕೊಂಡಿಯನ್ನು ಆತನು ಮುರಿದನು. ದಟ್ ಈಸ್ ದ ಫಾರ್ಮುಲಾ, ದಟ್ ಈಸ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತತ್ವ ಅಂದರೆ ಯಾವುದರ ಮೇಲೆ ಆಧಾರ ಆಗಿದೆ ಗೊತ್ತಾ? ಕ್ರಿಸ್ತನ ಮರಣದ ಮೇಲೆ ಆಧಾರವಾಗಿದೆ. ಹಾಲೆಲೂಯಾ. ಕ್ರಿಸ್ತನ ಮರಣಿಸಿಲ್ಲ ಅಂದರೆ ಏನಾಗ್ತಾ ಇತ್ತು? ಯಾವುದೂ ಇಲ್ಲ. ಆದರೆ ಇದೆಲ್ಲವೂ ನೋಡುವಾಗ ನಮಗೆ ಅನಿಸ್ತದೆ, ನನ್ನ ಪ್ರಿಯ ದೇವಜನವೇ, ಇನ್ನು ಎಷ್ಟೋ ವಾಕ್ಯಗಳಿದ್ದಾವೆ. ಯೇಸುವನ್ನ ಮರಣವಾಗಲಿ ಸಮಾಧಿಯಾಗಲಿ ಸೈತಾನನ ಕೃತ್ಯಗಳಾಗಲಿ ತಡೆಯಲಿಕ್ಕಾಗಲಿಲ್ಲ. ಆತನು ಮಾಡಬೇಕಾಗಿರುವುದು ಮಾಡಿ ಮುಗಿಸಿದನು. ಯೇಸು ಮತ್ತೆ ಪರಲೋಕಕ್ಕೆ ಏರಿ ಹೋದ. ಆತನು ಮತ್ತೆ ಬರಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಹಾಲೆಲೂಯಾ. ಆತನು ಸತ್ತ ಯೇಸು ಅಲ್ಲ. ಈ ಭೂಮಿಯ ಮೇಲೆ ಯಾರದಾದರೂ ಸಮಾಧಿ ಖಾಲಿ ಇದೆ ಅಂದರೆ ಅದು ಯಾರದು? ಇನ್ಯಾರ್ದಾದ್ರೂ ಖಾಲಿ ಇದೆಯಾ? ಇನ್ಯಾವುದೇ ದೇವರು ದೇವತೆಗಳು ಯಾರೇ ಸತ್ತು ಮನುಷ್ಯರಾಗಿ ಸ್ವಾಮಿ ಯಾವುಗಳು ಇವುಗಳು ಇದ್ದಾರ? ಯಾರ ಸಮಾಧಿನೂ ಖಾಲಿ ಇಲ್ಲ. ಇವತ್ತಿಗೂ ಅದು ಪ್ರೂವ್ ಆಗಿದೆ. ಸುಳ್ಳಲ್ಲ, ಕತೆ ಅಲ್ಲ, ಎಲ್ಲೋ ಐತೆ ಅನ್ನೋದಲ್ಲ. ಈಗಲೂ ನಾವು ಇಸ್ರಾಯೇಲಲ್ಲಿ ಹೋಗಿ ನೋಡ್ಬೋದು, ಆತನ ಸಮಾಧಿಯು ಇದೇ, ತೆರೆದಿದೆ. ಆತನ ಸಮಾಧಿಯು ಖಾಲಿ ಇದೆ. ಹಾಲೆಲೂಯಾ. ನೋಡಿದ್ರ, ಯೇಸು ಸ್ವಾಮಿ ಕಟ್ಟುಕತೆ ಅಲ್ಲ, ಇದು ಸುಳ್ಳಲ್ಲ, ಇದು ಸತ್ಯ. ಹೀಗೆ ಯೇಸು ಸ್ವಾಮಿ ಆತನು ಪ್ರಾಣ ಕೊಟ್ಟನೇ ಹೊರತು ಯಾರೂ ಆತನ ಪ್ರಾಣವನ್ನು ತೆಗೆಯಲಿಲ್ಲ. 3 ಮೊಳೆಗಳು ಯಾವ ಲೆಕ್ಕನೂ ಅಲ್ಲ. ಆದರೆ ಆತನು ನಮ್ಮ ಮೇಲಿಟ್ಟ ಪ್ರೀತಿ, ನಮ್ಮನ್ನು ಬಿಡಿಸಿಕೊಳ್ಳಬೇಕೆಂದಿದ್ದಂಥದ್ದು ಆತನನ್ನು ಬಲಸ್ಥನನ್ನಾಗಿ ಮಾಡಿತು. ಆತನು ಇನ್ನು ಸಮಾಧಿಯಲ್ಲಿಲ್ಲ, ಆತನು ಪರಲೋಕದಲ್ಲಿದ್ದಾನೆ. ನಿಮಗೂ ನನಗೂ ಸ್ಥಳವನ್ನು ಸಿದ್ಧ ಮಾಡಲಿಕ್ಕಾಗಿ ಹೋಗಿದ್ದಾನೆ. ಮತ್ತೆ ಬರುತ್ತಾನೆ. ಬರುವಾಗ ನಾವು ರೆಡಿಯಾಗಿರಬೇಕು. ಯೇಸುವೇ, ನೀನು ಯಾವಾಗ ಬಂದರೂ ನಾನು ರೆಡಿ ಇದ್ದೀನಿ ದೇವರೇ ಅನ್ಬೇಕು. ಲೋಕದ ಜನರಂತೆ ನಾವು ಅದು ಇದು ಮಾಡುತ್ತಾ ಅದು ಇದು ಸಾಧನೆ ಮಾಡುತ್ತಾ ಅಲ್ಲ, ದೇವರಿಗೋಸ್ಕರ ನಾವು ಜೀವಿಸಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಯೇಸುವೇ, ಎಷ್ಟೊಂದು ವಿಚಾರಗಳನ್ನು ಇವತ್ತು ನಾವು ಮಾತನಾಡಿಕೊಂಡೆವು. ನಿನಗೆ ಸ್ತೋತ್ರ. ಹೌದಪ್ಪ ದೇವರೇ, ನೀನು ನೆನೆಸಿದ್ದಿದ್ರೆ ಅಪ್ಪ, ನೀನು ಹುಟ್ಟುವಾಗಲೇ ನೀನು ಸಾಯಬೇಕಾಗಿತ್ತು. ಹೆರೋದನು ಕೊಲ್ಲಬೇಕೆಂದು 2 ವರ್ಷದ ಮಕ್ಕಳಿಗಿಂತ ಕೆಳಗನ್ನ ಎಲ್ಲರನ್ನ ಕೊಲ್ಲಿಸಿದನು. ಕಾರಣ ಆಗಲೇ ನಿನ್ನ ಇಲ್ಲದಿರುವಿಕೆ ಮಾಡಬೇಕೆಂತ. ಆನಂತರ ನಾವು ನೋಡುತ್ತಾ ಇದ್ದೇವೆ, ದೇವರೇ, ಸೈತಾನನು ಬಂದು 3 ಸಾರಿ ಶೋಧನೆ ಮಾಡಿ, ನೀನು ನನ್ನ ಕಾಲಿಗೆ ಅಡ್ಡ ಬಿದ್ದರೆ, ನನ್ನ ಮಾತು ಕೇಳಿದರೆ ಸಾಕು, ನಿನಗೆ ಸಮಸ್ತ ಕೊಡ್ತೀನಿ, ನಿನಗೆ ಎಲ್ಲ ಮಹಿಮೆ ಕೊಡ್ತೀನಿ ಅಂದರು. ಆದರೆ ನೀವು ಒಪ್ಪಿಕೊಳ್ಳಲಿಲ್ಲ. ಅನೇಕ ಸಂದರ್ಭದಲ್ಲಿ ಪಾಪಗಳು ಮುತ್ತಿಕೊಳ್ಳಲಿಕ್ಕೆ ಪ್ರಯತ್ನಿಸಿದವು, ಆದರೆ ನೀವು ಪಾಪವನ್ನು ಮಾಡಲಿಲ್ಲ. ಅಪ್ಪ, ನಿಮ್ಮನ್ನು ಹಿಡಿದಾಗ ತಪ್ಪಿಸಿಕೊಳ್ಳಬಹುದಾಗಿತ್ತು, ತಪ್ಪಿಸಿಕೊಳ್ಳಲಿಲ್ಲ. ಹೆರೋದನು ನಾನಿನ್ನ ಬಿಡಿಸಲಿಕ್ಕೆ ಶಕ್ತಿ ಇದೆ ಅಂತ ನಿನಗೆ ಗೊತ್ತಿಲ್ವಾ ಅಂದಾಗ, ಇದೇನ ನನ್ನ ಬಿಡಿಸು ಅಂತ ಒಂದು ಮಾತು ಹೇಳಿದರೆ ಸಾಕು. ಫರಿಸಾಯರು ಶಾಸ್ತ್ರಿಗಳನ್ನು ಅವರೊಟ್ಟಿಗೆ ಒಂದಾಗಿದ್ದರೆ ಸಾಕಾಗಿತ್ತು. ಒಂದು ಸೈನ್ಯವನ್ನು ಕಟ್ಟಿಕೊಳ್ಳಬಹುದಾಗಿತ್ತು, ರಾಜನ ಸ್ಥಾನಕ್ಕೆ ಹೋಗ್ಬೋದಾಗಿತ್ತು. ಆದರೆ ನೀವು ಹೇಳಿದ್ರಿ, ನನಗೆ ಈ ರಾಜ್ಯದ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ನನ್ನ ರಾಜ್ಯ ಇಲ್ಲಿಯದಲ್ಲ, ನನ್ನ ರಾಜ್ಯ ಪರಲೋಕದ್ದು. ದೇವರೇ, ಅಷ್ಟು ಮಾತ್ರವಲ್ಲಪ್ಪ, ನೀವು ಕರ್ತನೆ ಶಿಲುಬೆಗೆ ಹೋಗುವಾಗ ಅನೇಕ ಸೈನಿಕರು ಜನರು ಬೇಡ ಬೇಡ ಅಂತ ಕೂಕ್ಕೊಂಡ್ರು. ಶಿಲುಬೆಗೆ ಹಾಕಿದ ಮೇಲೆ ಜನರು ನಿನ್ನನ್ನು ಈಗ ಬಿಡಿಸಿ ನೋಡಿಸು ಅಂತ ಹೇಳಿದರು.
ಕಳ್ಳರು ಕೂಡ ನಿನ್ನನ್ನು ಬಿಡಿಸಿಕೋ, ನಮ್ಮನ್ನು ಬಿಡಿಸು ಅಂದರು. ಆದರೆ ಇದ್ಯಾವುದನ್ನು ನೀವು ಕರ್ತನೆ ಅಲ್ಲಗಳೆಯದೇ ತಂದೆ ಚಿತ್ತವನ್ನು ಶಾಸ್ತ್ರವನ್ನು ನೆರವೇರಿಸಿ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಸ್ವಪ್ರಾಣವನ್ನು ಅರ್ಪಿಸಿದರೆ ನಿಮಗೆ ಸ್ತೋತ್ರ. ಕರ್ತನೇ, ಜನರು ನಮ್ಮನ್ನು ಪ್ರಶ್ನಿಸುವಾಗ ಈ ವಿಡಿಯೋ ಅನೇಕರಿಗೆ ಮುಟ್ಟಲಿ ಸ್ವಾಮಿ. ಅನೇಕರು ಇದನ್ನು ತರೋವಾಗಿ ಅಂದರೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಪ್ರತಿ ಸಭೆ, ಪ್ರತಿ ಕ್ರೈಸ್ತರು, ಆಮೇನ್, ಪ್ರತಿ ಸೇವಕರು ಈ ವಚನಗಳ ಆಧಾರದ ಮೇಲೆ, ಈ ವಿಷಯಗಳ ಆಧಾರದ ಮೇಲೆ ನಿನ್ನ ನಾಮ ಮಹತ್ತನ್ನು ಪ್ರಚುರಪಡಿಸುವುದಕ್ಕೆ ಅವರಿಗೆ ಸಹಾಯ ಮಾಡಿಕೊಡು. ಖಂಡಿತವಾಗಿಯೂ ಅನೇಕರಿಗೆ ವಿಡಿಯೋ ಆಶೀರ್ವಾದವಾಗಿರಲಿ, ಈ ವಾಕ್ಯ ಆಶೀರ್ವಾದವಾಗಿರಲಿ. ನಿನ್ನನ್ನು ಮರಣವೇ ಹಿಡಿಯಲಿಕ್ಕಾಗಲಿಲ್ಲ, ಸಮಾಧಿ ಹಿಡಿದಿಟ್ಟುಕೊಳ್ಳಲಿಕ್ಕಾಗಲಿಲ್ಲ, ಸೈತಾನನ ಕುತಂತ್ರಗಳು ಹಿಡಿಯಲಿಕ್ಕಾಗಲಿಲ್ಲ, ಮನುಷ್ಯರ ಬೇರೆ ತಾರುಮಾರು ಮಾತುಗಳು ನಿಮ್ಮನ್ನು ಹಿಡಿಯಲಿಕ್ಕಾಗಲಿಲ್ಲ. ದೇವರೇ, ನೀವು ನಮಗಾಗಿ ಆ 3 ಮೊಳೆಗಳನ್ನು ಸಹಿಸಿಕೊಂಡ್ರೆ ಹೊರತು ಬಿಡಿಸಿಕೊಳ್ಳಲಿಕ್ಕೆ ನೋಡಿಕೊಳ್ಳಲಿಲ್ಲ. ನಮ್ಮ ಪ್ರಾರ್ಥನೆ ಆಲಿಸಿದ್ದಕ್ಕಾಗಿ ಸ್ತೋತ್ರವಪ್ಪ. ನೀನು ನಮ್ಮ ಮೇಲೆ ತೋರಿಸಿದ ಪ್ರೀತಿಗಾಗಿ ಸ್ತೋತ್ರ. ನೀನು ತಾನೇ ನಮ್ಮ ರಕ್ಷಕರು, ನಮ್ಮ ದೇವರು, ಒಡೆಯನು, ಕ್ರಿಸ್ತನು ಆಗಿದ್ದೀನಿ. ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ರಕ್ಷಕನು ಸದಾ ಜೀವಿಸುವಾತನು, ಮತ್ತೆ ಹಿಂತಿರುಗಿ 2ನೇ ಸಾರಿ ಬಂದ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಾತನಾಗಿದ್ದ, ಮರಣವನ್ನು ಜಯಿಸಿದಾತನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.